ಹಾಯ್ ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ತಮಗೆಲ್ಲರಿಗೂ ಮೈ ಟಾರ್ಗೆಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರ್ತಾ ನಾನು ನಿಮ್ಮ ಪ್ರೀತಿಯ ಸಿಂಗಾಡಿ ಪೂಜಾರಿ, ಕುಂದಾನಗರಿ, ಬೆಳಗಾವಿಯಿಂದ. ಸ್ನೇಹಿತರೆ, ಈಗಾಗಲೇ ನಾನು ಹಳೆಯ PSI ಪ್ರಶ್ನೆ ಪತ್ರಿಕೆಗಳಲ್ಲಿ ಕೇಳಿರ್ತಕ್ಕಂಥ ಮಾನಸಿಕ ಸಾಮರ್ಥ್ಯ ವಿಷಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನು ಸಾಲ್ವ್ ಮಾಡಿದ್ದೀನಿ. ಅದೇ ರೀತಿ ಇವತ್ತಿನ ತರಗತಿಯಲ್ಲಿ ಮತ್ತೊಂದು ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬಂದಿದ್ದೀನಿ. ಹಾಗಾದ್ರೆ ಇವತ್ತಿನ ತರಗತಿಯಲ್ಲಿ ಯಾವ ರೀತಿ ಪ್ರಶ್ನೆಗಳ ಅದಾವ ಅಂತ ಒಂದೊಂದಾಗಿ ನೋಡೋಣ. ಹಾಗಾದ್ರೆ ಮೊದಲನೇ ಪ್ರಶ್ನೆ ಏನದ ನೋಡ್ರಿ. ಮೊದಲನೇ ಪ್ರಶ್ನೆ ಯಾವುದಕ್ಕೆ ಸಂಬಂಧಪಟ್ಟಿದ್ದದ ಅಂತಾರೆ? ಪಾಲುದಾರಿಕೆಗೆ ಸಂಬಂಧಪಟ್ಟಿದ್ದದ, ಪಾರ್ಟ್ನರ್ಶಿಪ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಏನದ ಅಂತಾರೆ? ABC ಎಂಬ 3 ಪಾಲುದಾರರು ಕ್ರಮವಾಗಿ ರೂಪಾಯಿ 24,000, 40,000 ಮತ್ತು ರೂಪಾಯಿ 48,000 ವ್ಯಾಪಾರಕ್ಕೆ ಹೂಡಿದ್ದಾರೆ, ಅಂದ್ರೆ ಹೂಡಿಕೆ ಮಾಡಿದಾರ ಅಂತ ಅರ್ಥ. ಪಡೆದ ಒಟ್ಟು ಲಾಭ ರೂಪಾಯಿ 11,200 ಆಗಿದೆ. ಏನ ಪಾಲು ಇದರಲ್ಲಿ ಎಷ್ಟಾಗಿರ್ತದ ಅಂತ ಪ್ರಶ್ನೆ ಕೇಳಕತ್ತಾರ. ನೋಡ್ರಿ, 3 ಜನ ಪಾರ್ಟ್ನರ್ಸ್ ಸೇರಿ ಏನು ಮಾಡಾಕತ್ತಾರ ಅಂತಾರೆ? ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಾಕತ್ತಾರ. ಆ ಬಿಸ್ನೆಸ್ಗೆ ಒಬ್ಬೊಬ್ರು ಒಂದೊಂದಿಷ್ಟು ಹಣವನ್ನ ಏನು ಮಾಡಿದಾರ ಅಂತಂದ್ರೆ ಹೂಡಿಕೆ ಮಾಡಿದಾರ. ಎ ಅನ್ನುವಂಥ ವ್ಯಕ್ತಿ 24,000 ಹೂಡಿಕೆ ಮಾಡಿದಾನ, ಬಿ ಅನ್ನುವಂಥ ವ್ಯಕ್ತಿ 40,000 ಹೂಡಿಕೆ ಮಾಡಿದಾನ, ಸಿ ಅನ್ನುವಂಥ ವ್ಯಕ್ತಿ 48,000 ರೂಪಾಯಿ ಹೂಡಿಕೆ ಮಾಡಿದಾನ. ಆದರೆ ವರ್ಷದ ಕೊನೆಯಲ್ಲಿ ಅವ್ರಿಗೆ ಬಂದಿರತಕ್ಕಂಥ ಒಟ್ಟು ಲಾಭ ಎಷ್ಟು ಅಂತಂದ್ರೆ 11,200 ರೂಪಾಯಿ. ನೋಡ್ರಿ, ಬಂದಿರತಕ್ಕಂಥ ಲಾಭ ಎಷ್ಟು? 11,200 ರೂಪಾಯಿ ಬಂದದ. ಆ 11,200 ರೂಪಾಯಿ ಒಳಗ ಎಯ ಪಾಲು ಎಷ್ಟು ಅಂತ ಕೇಳಕತ್ತಾರ. ಅಂದ್ರೆ ಇದನ್ನ ಯಾವ ರೀತಿ ಬಿಡಿಸ್ಕೋಬೇಕು ಅಂತಾರ? ಈ 11,200 ರೂಪಾಯಿ ಅಮೌಂಟನ್ನು ನಾವು ಡಿವೈಡ್ ಮಾಡ್ಬೇಕಂತ ನಮ್ಗೆ ಫಸ್ಟ್ ಏನು ಬೇಕು ಅಂತಾರ? ರೇಷೋ ಬೇಕ್ರಿ. ಆ ರೇಷೋವನ್ನು ಯಾವ ರೀತಿ ಕಂಡುಹಿಡ್ಕೋಬೇಕು ಅಂತಾರ? ಯಾವ್ಯಾವ ರೀತಿ ಅಮೌಂಟನ್ನು ಇನ್ವೆಸ್ಟ್ಮೆಂಟ್ ಮಾಡಿದಾರೆ ನೋಡ್ರಿ. ಎ 24,000, ಎ 24,000, ಬಿ 40,000 ಇನ್ವೆಸ್ಟ್ಮೆಂಟ್ ಮಾಡಿದಾನ, ಸಿ ಎಷ್ಟು ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡಿದಾನ ನೋಡ್ರಿ? 48,000 ರೂಪಾಯಿ. ಸಿ ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದಾನ ಅಂತಾರ? 48,000 ರೂಪಾಯಿ ಇನ್ವೆಸ್ಟ್ಮೆಂಟ್ ಮಾಡಿದಾನ. ಇನ್ನು ನೆಕ್ಸ್ಟ್ ಪಡೆದ ಒಟ್ಟು ಲಾಭ ಎಷ್ಟು ಅಂತಾರ? 11,200 ರೂಪಾಯಿ. ಏನ ಪಾಲು ಬೇಕಂತ ನೋಡ್ರಿ, ಇಲ್ಲಿ ಡಿವೈಡ್ ಮಾಡ್ಬೇಕಂತ ನಮ್ಗೆ ರೇಷೋ ಬೇಕು. ರೇಷೋ ಬೇಕಂತ ನೋಡ್ರಿ, ರೇಷೋವನ್ನು ಯಾವ ರೀತಿ ಕಂಡು ಹಿಡ್ಕೋಬೇಕು ಅಂತಾರೆ? ಈ ಅಮೌಂಟನ್ನು ಅವ್ರು ಇನ್ವೆಸ್ಟ್ಮೆಂಟ್ ಮಾಡಿರ್ತಕ್ಕಂಥ ಅಮೌಂಟನ್ನು ಕಡ್ತಾ ಹೊಡೆದು ರೇಷೋ ತಗೋಬೇಕ್ರಿ. ನೋಡ್ರಿ, ಇಲ್ಲಿ 3 0 ಕ್ಯಾನ್ಸಲ್, ಇಲ್ಲಿ 3 0 ಕ್ಯಾನ್ಸಲ್, ಇಲ್ಲಿ 3 0 ಕ್ಯಾನ್ಸಲ್. ಇನ್ನು ನೆಕ್ಸ್ಟ್ 24, 40, 48 ಈ 3 ಸಂಖ್ಯೆಗಳು ಯಾವ ಮಗ್ಗಿ ಒಳಗೆ ಭಾಗ ಹೋಗ್ತಾವ ಆ ಸಂಖ್ಯೆಯಿಂದ ಕಡ್ತಾ ಹೊಡಿಬೇಕ್ರಿ. ಈಗ ಏನಾರ 24 ಮತ್ತು 40 ಇಲ್ಲ 24, 48, 24 ಮಗ್ಗಿ ಒಳಗೆ ಹೋಗ್ತಾವ, ಅವೆರಡು ಬೇರೆ ಹೊಡಿತೀವಿ, ಇದು ಬೇರೆ ಹೊಡಿತೀವಿ ಅಂತಲ್ಲ. ಅಲ್ಲಿ 3 ಸಂಖ್ಯೆ ಅದಾವ ಅಂತಾರ. 3 ಸಂಖ್ಯೆ ಏನಾಗಬೇಕು ಅಂತಾರ? ಒಂದೇ ಸಂಖ್ಯೆಯಿಂದ ಭಾಗ ಹೋಗ್ಬೇಕ್ರಿ. ಅಂದ್ರೆ 24, 40, 48 ಯಾವ ಮಗ್ಗಿಯಿಂದ ಭಾಗ ಹೋಗ್ತಾವ ಅಂತಂದ್ರ 8ರಿಂದ ಭಾಗ ಹೋಗ್ತಾವ ನೋಡ್ರಿ. 8 ಎಷ್ಟರಲ್ಲೇ 24, 8 3 24, 8 5 40, 8 ಎಷ್ಟರಲ್ಲೇ 48 ಅಂತಾರೆ? 8 6 48. ನೆಕ್ಸ್ಟ್ ರೇಷೋ ಎಷ್ಟು ಬಂತು ಅಂತಾರೆ? 3:5:6 ಬಂತು. ಈ ರೇಷೋ ನೋಡ್ರಿ, ಈ ರೇಷೋ ಅದ ಇಲ್ಲಿ. ಇನ್ನು ಈ ಅಮೌಂಟನ್ನು ಡಿವೈಡ್ ಮಾಡ್ಬೇಕಂತ ನೋಡ್ರಿ, 11,200 ಅನ್ನೋದು ಟೋಟಲ್ ಅಮೌಂಟ್ ಅದ. ಈ ಟೋಟಲ್ ಅಮೌಂಟ್ ಐತೆ ಅಂತಾರೆ. ನಾವು ಕೂಡ ಈ ರೇಷೋ ಏನು ಮಾಡ್ಕೋಬೇಕು ಹೇಳ್ರಿ? ಟೋಟಲ್ ಮಾಡ್ಕೋಬೇಕು. ಈ 3 + 5 ಅಂತಾರೆ 8, 8 + 6 ಅಂತಾರೆ ಎಷ್ಟು ರೀ? 14. ಟೋಟಲ್ ಎಷ್ಟಾಗತ್ತೆ ಅಂತಾರೆ? ಟೋಟಲ್ ರೇಷೋ 14 ಪಾರ್ಟ್ ಆಗುತ್ತೆ. ಇನ್ನು ಟೋಟಲ್ ಅಮೌಂಟ್ ಎಷ್ಟು ಐತಿ ಅಂತಾರೆ? 11,200 ಅದ. ಹಂಗಾರೆ ಈ 14 ಪಾರ್ಟ್ ವ್ಯಾಲ್ಯೂ ಎಷ್ಟು ಹೇಳ್ರಿ? 14 ಪಾರ್ಟ್ ವ್ಯಾಲ್ಯೂ 11,200. ಟೋಟಲ್ ರೇಷೋ 14 ಪಾರ್ಟ್, ಟೋಟಲ್ ಅಮೌಂಟ್ 11,200 ರೂಪಾಯಿ. ಇನ್ನು ನೆಕ್ಸ್ಟ್ ನಮಗೆ ಬೇಕಾಗಿರೋದು ಯಾರ್ದು ಅಂತಾರೆ? ಏನ ಪಾಲು ಬೇಕಾಗ್ಯದ. ಹಂಗಾರೆ ಏದ್ ರೇಷೋ ಎಷ್ಟದ ನೋಡ್ರಿ? ಏದ್ ರೇಷೋ 3 ಪಾರ್ಟ್ ಅದ. ಈ 3 ಪಾರ್ಟ್ ವ್ಯಾಲ್ಯೂ ಎಷ್ಟು ಅಂತ ಕೇಳಕತ್ತಾರ. ಈ 3 ಪಾರ್ಟ್ ವ್ಯಾಲ್ಯೂ ಅಂತಾರೆ ಎಷ್ಟು ಅಂತ ಕೇಳಕತ್ತಾರ. ಈ 3 ಪಾರ್ಟ್ ವ್ಯಾಲ್ಯೂ ಕಂಡುಹಿಡಬೇಕ್ರಿ. ಈಗ ನಿಮ್ಗೆ 14ರಿಂದ ಇಲ್ಲೇ ಕಡ್ತಾ ಹೊಡ್ಯಕ್ಕೆ ಬಂದ್ರೆ ಕಡ್ತಾ ಹೊಡಿರಿ, ಇಲ್ಲ ಅಂತಾರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರಿ ಅಂತಾರೆ ಆನ್ಸರ್ ಬಂದ್ಬಿಡ್ತದ. ನೋಡ್ರಿ, ಈ ರೀತಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಡ್ರಿ, ಇಲ್ಲ ಅಂತಾರೆ ಇಲ್ಲೇ ಕಡ್ತಾ ಹೊಡೆದ್ ಬಿಡ್ರಿ. ನಾ ಇಲ್ಲೇ ಕಡ್ತಾ ಹೊಡಿತೀನಿ. ಇವಾಗ 14 ಎಷ್ಟರಲ್ಲೇ 112 ರೀ, 14 8ರಲ್ಲೇ 112. ಇನ್ನು ಎಷ್ಟು 0 ಅದಾವ? ಎಷ್ಟು 0 ಅದಾವ ಅಂತಾರೆ? 2 0 ಅದಾವ, 2 0 ಹಂಗೆ ಇಡ್ರಿ. 1 ಪಾರ್ಟ್ ವ್ಯಾಲ್ಯೂ 800 ಅಂತಾರ. ಇನ್ನು 3 ಪಾರ್ಟ್ ವ್ಯಾಲ್ಯೂ ಎಷ್ಟಾಗುತ್ತೆ ನೋಡ್ರಿ? 3 ಪಾರ್ಟ್ ವ್ಯಾಲ್ಯೂ ಎಷ್ಟಾಗುತ್ತೆ ಅಂದ್ರೆ 8 3 24, 8 3 24, 2 0 ಅಂತಾರೆ 2,400 ರೂಪಾಯಿ ಆಗುತ್ತೆ. ನೋಡ್ರಿ, ಅಲ್ಲಿ ಏನ ಪಾಲು ಎಷ್ಟು ಅಂತಾರೆ? 2,400 ರೂಪಾಯಿ. ಆಪ್ಷನ್ ಎ ಕರೆಕ್ಟ್ ಆಗ್ತದ. ನಿಮ್ಗೆ ಇಲ್ಲೇ ಏನಾರ ಕಡ್ತಾ ಹೊಡ್ಯಕ್ಕೆ ಬರಲಿಲ್ಲ ಅಂತಾರ ಕ್ರಾಸ್ ಮಲ್ಟಿಪ್ಲಿಕೇಶನ್ ಈ ರೀತಿ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ರಿ. 3 × 11,200 ಡಿವೈಡೆಡ್ ಬೈ 14. ಇವಾಗ ನೀವು ಕಡ್ತಾ ಹೊಡೆದ್ರಿ ಅಂತಾರೆ ಡೈರೆಕ್ಟ್ ಆನ್ಸರ್ ಎಷ್ಟು ಬರ್ತದ ಅಂತಾರೆ? 2,400 ಬರ್ತದ. ನೋಡ್ರಿ, 14 1 14 8 112,
ಇವೆರಡು ಜೀರೋ ಅಂತ ನೋಡ್ರಿ, 2 ಜೀರೋ ಹಂಗೆ ಇಡ್ರಿ. 800 ಇಂಟು 3 ಅಂತಾರೆ ಎಷ್ಟಾಗುತ್ತೆ ಅಂತಾರೆ 2400 ರೂಪಾಯಿ ಆಗುತ್ತೆ. ನೀವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿರಿ, ಇಲ್ಲ ಇಲ್ಲೇ ಡೈರೆಕ್ಟ್ ಕಡ್ತಾ ಹೊಡೀರಿ, ನಡೀತದೆ. ಯಾವ ರೀತಿ ಮಾಡ್ತೀರಿ ಅದು ನಿಮಗೆ ಬಿಟ್ಟಿದ್ದು. ಓಕೆ, ಅದು ಅರ್ಥ ಆಯಿತು ಅಂತ ಅನ್ಕೊಂಡಿದ್ದೀನಿ. ಹಾಗಾದ್ರೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ಯಾವ ರೀತಿಯಾದ ಪ್ರಶ್ನೆ ಏನದ ನೋಡ್ರಿ. ನೆಕ್ಸ್ಟ್ ಪ್ರಶ್ನೆ, ಒಬ್ಬ ವ್ಯಕ್ತಿಯು ಒಟ್ಟು ಕ್ರಮಿಸಬೇಕಾದ 50 ಕಿಲೋಮೀಟರ್ ದೂರದಲ್ಲಿ, ನೋಡ್ರಿ ಒಟ್ಟು ಎಷ್ಟು ಕ್ರಮಿಸಬೇಕಾಗ್ಯದ, 50 ಕಿಲೋಮೀಟರ್ ದೂರದಲ್ಲಿ 30 ಕಿಲೋಮೀಟರ್ ಪ್ರಯಾಣಿಸಿದ್ದಾನೆ. ನೋಡ್ರಿ ಅವ ಟೋಟಲ್ 50 ಕಿಲೋಮೀಟರ್ ಹೋಗ್ಬೇಕಾಗ್ಯದ. ಆ 50 ಕಿಲೋಮೀಟರ್ಗೆ ಏನು ಮಾಡಿದಾನ ಅಂತಾರೆ 30 ಕಿಲೋಮೀಟರಿಗೆ ಆಲ್ರೆಡಿ ಕ್ರಮಿಸಿದಾನ. ಇನ್ನು ನೆಕ್ಸ್ಟ್ ಇನ್ನೂ ಆತ ಕ್ರಮಿಸಬೇಕಾದ ದೂರ ಶೇಕಡಾವಾರು ಎಷ್ಟಾಗಿರುತ್ತದೆ. ನೋಡ್ರಿ ಇನ್ನು ಎಷ್ಟು ದೂರ ಕ್ರಮಿಸಬೇಕು ಅಂತ ಹೇಳ್ತೀರಿ ನೀವು, ಎಷ್ಟು ದೂರ ಕ್ರಮಿಸಬೇಕು ಅಂತ ಹೇಳ್ತೀರಿ. ಬಟ್ ಅವ್ರು ಕೇಳಕತ್ತಿದ್ದು ಎಷ್ಟು ದೂರ ಅಂತಲ್ಲ, ಆ ದೂರದ್ದು ಏನು ಶೇಕಡ ಐತಲ್ಲ ಆ ಶೇಕಡ ಕೇಳಕತ್ತಾರ, ಪರ್ಸಂಟೇಜ್ ಕೇಳಕತ್ತಾರ. ನೋಡ್ರಿ ಇದನ್ನ ಯಾವ ರೀತಿ ಬಿಡಿಸ್ಕೋಬೇಕು ಅಂತಂದ್ರೆ, ಒಬ್ಬ ವ್ಯಕ್ತಿ ಇಲ್ಲಿಂದ 50 ಕಿಲೋಮೀಟರ್ ಹೊಂಟಾನ ಅಂತ ತಿಳ್ಕೊಳ್ರಿ. ಇದು ಟೋಟಲ್ 50 ಕಿಲೋಮೀಟರ್ ಅದ. ಟೋಟಲ್ ಎಷ್ಟದ ರೀ, 50 ಕಿಲೋಮೀಟರ್ ಅದ. ಈ 50 ಕಿಲೋಮೀಟರ್ ಒಳಗೆ ಅವೀಗ ಆಲ್ರೆಡಿ ಎಷ್ಟು ಹೋಗ್ಯಾನ ಅಂತಂದ್ರೆ ಒಂದು 30 ಕಿಲೋಮೀಟರ್ ಹೋಗ್ಯಾನ್ರಿ. ಟೋಟಲ್ ಎಷ್ಟು ಹೋಗ್ಯಾನ ಇವಾಗ 30 ಕಿಲೋಮೀಟರ್ ಹೋಗ್ಯಾನ. ಹಾಗಾದ್ರೆ ಇನ್ನೂ ಎಷ್ಟು ಉಳ್ದದ ಇಲ್ಲಿ, ಟೋಟಲ್ 50 ಐತಿ. ಈ 50ರಾಗ 30 ಕಿಲೋಮೀಟರ್ ಹೋಗಿದಾನ ಅಂತಾರೆ. ಇನ್ನೂ ಎಷ್ಟು ಹೋಗ್ಬೇಕ್ರಿ, ಇನ್ನು 20 ಕಿಲೋಮೀಟರ್ ಹೋಗ್ಬೇಕಾಗ್ತದೆ. ಇದು ಅವ್ನು ಕ್ರಮಿಸಬೇಕಾಗಿರ್ತಕ್ಕಂಥ ಇನ್ನೂ ಉಳಿದಿರ್ತಕ್ಕಂಥ ದೂರ. ಈಗ 20 ಕಿಲೋಮೀಟರ್ ಎಷ್ಟು ದೂರ ಐತಿ ಅಂತ ಕೇಳಿದ್ರೆ ನಾವು ಏನು ಹೇಳ್ತಿದ್ವಿ ಅಂದ್ರೆ 20 ಕಿಲೋಮೀಟರ್ ಉಳ್ದದ್ರಿ ಅಂತ ಹೇಳ್ತಿದ್ವಿ. ಬಟ್ ಅವ್ರು ಕೇಳಾಕತ್ತಿದ್ವಿ ಏನಂತಂದ್ರೆ ಶೇಕಡಾ ಒಳಗೆ ಹೇಳ್ರಿ ಅಂತ ಅನ್ನಕತ್ತಾರ. ಹಂಗಾರೆ ಈ 50ರಾಗಿಂದ ಈ 20 ಅನ್ನೋದು ಎಷ್ಟು ಶೇಕಡ ಅಂತಂದ್ರೆ ನಾವು ಎಷ್ಟಕ್ಕೆ ಮಾಡ್ತೀವಿ ರೀ, ಶೇಕಡ ಅಂತಂದ್ರೆ 100ಕ್ಕೆ ಮಾಡ್ತೀವಿ. ನೋಡ್ರಿ ಈ 20 ಅನ್ನೋದು 50ರಾಗಿಂದ ಎಷ್ಟು ಶೇಕಡ ಅಂತ ನೋಡ್ರಿ. ಈ 50ರಾಗ ಇದು 20 ಅನ್ನೋದು ಎಷ್ಟು ಶೇಕಡ, 50ರಾಗ 20 ಅನ್ನೋದು ಎಷ್ಟು ಶೇಕಡ ಅಂದ್ರೆ 50 ಟೋಟಲ್ 50 ಇತ್ತು, 50ರಾಗ 20 ಉಳ್ದದ. ಹಂಗಾರೆ ಪರ್ಸಂಟೇಜ್ ಒಳಗೆ ಹೇಳ್ರಿ ಅಂತ ಅನ್ನಕತ್ತಾರ. ಪರ್ಸಂಟೇಜ್ ಅಂತಾರೆ ಏನು ಮಾಡ್ಬೇಕು ಹೇಳ್ರಿ, ಇಂಟು 100 ಮಾಡ್ಕೋಬೇಕು. ಇಂಟು 100 ಮಾಡಿದ್ರಿ ಅಂತ ನೋಡ್ರಿ. ಇವಾಗ ಕಡ್ತಾ ಹೊಡೆದ್ರಿ ಅಂತಾರ 51ರ್ಲೆ 50, 50 ಎಷ್ಟರಲ್ಲೇ 100 ರೀ, 52ರ್ಲೆ 100. 20 ಇಂಟು 2 ಅಂತಾರೆ ಎಷ್ಟಾಗ್ತದ ಅಂತಾರ 40% ಆಗ್ತದೆ. ಎಷ್ಟಾಗ್ತದೆ ಹೇಳ್ರಿ, 40% ಆಗ್ತದ. ನಿಮ್ಗೆ ಹಂಗ ಡೈರೆಕ್ಟ್ ಬರ್ಕೊಂಡು ಮಾಡಕ್ಕೆ ಬರಲಿಲ್ಲ ಅಂತಂದ್ರೆ ಏನು ಮಾಡ್ರಿ, ಈ 50ರಾಗ ಇನ್ನೂ 20 ಉಳ್ದದ ಅಂತಾರೆ ಪರ್ಸಂಟೇಜ್. ನೋಡ್ರಿ 50 ಒಳಗೆ 20 ಉಳ್ದದ. ಇನ್ನು ಪರ್ಸಂಟೇಜ್ ಅಂತಾರೆ ಏನು ಮಾಡಬೇಕು ಅಂತಾರೆ 100ಕ್ಕೆ ಎಷ್ಟಾಗ್ತದ ಅಂತ ಮಾಡ್ಬೇಕು. ಇದನ್ನು ನೀವು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ರಿ ಅಂತಾರೆ ಆನ್ಸರ್ ಬಂದುಬಿಡ್ತದ. ಇಲ್ಲ ಇಲ್ಲೇ ಕಡ್ತಾ ಹೊಡೆದ್ರಿ ಅಂತವ್ರು ಬಂದುಬಿಡ್ತದ ಆನ್ಸರ್. ಜಸ್ಟ್ ಆ ರೀತಿ ಮಾಡ್ಕೊಟ್ರಿ ನಡೀತದ. ನೋಡ್ರಿ 50 ಪಾರ್ಟ್ ವ್ಯಾಲ್ಯೂನ 20, 100 ಪಾರ್ಟ್ ಅಂದ್ರೆ 100 ಯಾಕೆ ತೊಗೊಂಡೆ ಅಂತಾರೆ ಪರ್ಸಂಟೇಜ್ ಸಲುವಾಗಿ ತೊಗೊಂಡೇನ್ರಿ ಅಷ್ಟೇ. ಜಸ್ಟ್ ಈ ರೀತಿ ಮಾಡ್ಕೊಡ್ರಿ. 50ರಾಗಿಂದ 20 ಅನ್ನೋದು ಎಷ್ಟು ಪರ್ಸಂಟೇಜ್ ಅಂತಾರೆ ಏನು ಮಾಡ್ಕೋಬೇಕು 100ಕ್ಕೆ ಮಾಡ್ಕೋಬೇಕು. 100ಕ್ಕೆ ಮಾಡ್ಕೊಂಡಿನಿ 40% ಅನ್ನೋದು ಸರಿಯಾದ ಉತ್ತರ. ಹಂಗಾರೆ ಆಪ್ಷನ್ ಯಾವ್ದು ಸರಿ ಆಗ್ತದೆ ಹೇಳ್ರಿ, ಆಪ್ಷನ್ ಎ ಸರಿ ಆಗ್ತದ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಯಾವ ರೀತಿ ಅದ ಅನ್ನೋದು ನೋಡ್ರಿ. ಎಸ್, ಈ ಪ್ರಶ್ನೆ ಯಾವುದಕ್ಕೆ ಸಂಬಂಧಪಟ್ಟದ ಅಂತಾರೆ ಕೌಂಟಿಂಗ್ ಡಯಾಗ್ರಾಮ್ಸ್. ನೋಡ್ರಿ ಈ ರೀತಿ ಡಯಾಗ್ರಾಮ್ ಅನ್ನ ಕೊಟ್ಟು ಇದ್ರೊಳಗೆ ಆಕೃತಿಗಳನ್ನ ಈ ಡಯಾಗ್ರಾಮ್ಸ್ ಅನ್ನ ಎನಿಸ್ರಿ ಅಂತ ಕೇಳ್ತಾರ. ಅದನ್ನ ಯಾವ ರೀತಿ ಎನಿಸ್ಕೋಬೇಕು ಅನ್ನೋದನ್ನ ನೋಡ್ರಿ. ಕ್ವಶನ್ ಏನದ ಸಾಲ್ವ್ ಮಾಡ್ತೀರಾ ನೋಡ್ರಿ, ಸಾಲ್ವ್ ಮಾಡ್ರಿ, ಹೇಳ್ರಿ ನೋಡೋಣ ಆನ್ಸರ್ ಏನದ. ಈ ಕೆಳಗಿನ ಆಕೃತಿಯಲ್ಲಿ ಎಷ್ಟು ತ್ರಿಕೋನಗಳಿವೆ ನೋಡ್ರಿ. ಹೌ ಮೆನಿ ಟ್ರಯಾಂಗಲ್ಸ್ ಆರ್ ದೇರ್ ಇನ್ ದ ಫಾಲೋವಿಂಗ್ ಫಿಗರ್. ಈ ಕೆಳಗಿನ ಆಕೃತಿಯಲ್ಲಿ ಈ ಫಿಗರ್ ಒಳಗ ಎಷ್ಟು ಟ್ರಯಾಂಗಲ್ ಅದಾವ ಅಂತ ಕೇಳಕತ್ತಾರ. ಎಷ್ಟು ತ್ರಿಭುಜ ಎಷ್ಟು ಅದಾವ ಅಂತ ಕೇಳಕತ್ತಾರ. ನೋಡ್ರಿ ಎಷ್ಟು ಇರ್ತಾವ, ಎಷ್ಟು ಆಗ್ಬೋದು, ಯಾವ ರೀತಿ ಎನ್ಸ್ಕೋಬೇಕು ಇದನ್ನ ನಿಮ್ಗೆ ಆಲ್ರೆಡಿ ಕ್ಲಾಸಲ್ಲಿ ಹೇಳುವಾಗ ನಾನು ಹಲವಾರು ಸರಿ ಇಂಥ ಪ್ರಶ್ನೆಗಳನ್ನು ಹೇಳಿದ್ದೀನಿ. ಯಾವ ರೀತಿ ಎನಿಸ್ಬೇಕು ಡಯಾಗ್ರಾಮ್ ಅನ್ನೋದನ್ನ ನೋಡ್ರಿ. ಎಷ್ಟಾಗಿರ್ತಾವ, ಯಾವುದೋ ಒಂದು ಈ ರೀತಿ ಡಯಾಗ್ರಾಮ್ ಇತ್ತು ಅಂತ ನೋಡ್ರಿ ಏನು ಮಾಡ್ತೀವಿ ಅಂತಂದ್ರೆ ಜಸ್ಟ್ ಸ್ವಲ್ಪ ಬೇಸಿಕ್ ಕೂಡ ಗೊತ್ತಿರಲಿ ಯಾವ ರೀತಿ ಎನ್ಸ್ಕೋಬೇಕಿಲ್ಲಿ. ಜಸ್ಟ್ ಬೇಸಿಕ್ ಹೇಳ್ತೀನಿ. ಈ ಕ್ವಶನ್ ಬಿಡಿಸೋಣ, ಜಸ್ಟ್ ಒಂದೆರಡು ಕ್ವಶನ್ ಹಾಗೆ ಸಿಂಪಲ್ ಇದ್ದಿದ್ದು ನೋಡ್ರಿ. ಇಲ್ಲಿ ಆಕೃತಿಗಳನ್ನ ತ್ರಿಭುಜಗಳನ್ನ ನಾವು ಎನಿಸ್ಬೇಕಾಗಿತ್ತು ಅಂತಂದ್ರೆ ಈಗ ಈ ರೀತಿ ಡಯಾಗ್ರಾಮ್ ಕೊಟ್ಟರು ಅಂತಾರೆ ನೋಡ್ರಿ. ಈ ಇದ್ರೊಳಗೆ ತ್ರಿಭುಜ ಅಂತಾರ ಎಷ್ಟು ಸೈಡ್ಸ್ ಇರಬೇಕು ಅಂತಾರ 3 ಸೈಡ್ಸ್ ಇರ್ಬೇಕು. ಹಂಗಾರೆ ಇದ್ರೊಳಗೆ ಎಷ್ಟು ತ್ರಿಭುಜ ಅದಾವ ಅಂತಾರ ನೋಡ್ರಿ. ಇದು ಒಂದು ತ್ರಿಭುಜ, ನೆಕ್ಸ್ಟ್ ಇದು ಒಂದು ತ್ರಿಭುಜ. ಹಂಗಾರೆ ಎಷ್ಟು ತ್ರಿಭುಜ ಅದಾವ ಅಂತಂದ್ರೆ ಈ ರೀತಿ ಇತ್ತು ಅಂತಾರ. ಇದ್ರೊಳಗೆ ಎಷ್ಟು ತ್ರಿಭುಜ ಇರ್ತಾವೆ ಹೇಳ್ರಿ, 2 ತ್ರಿಭುಜ ಇರ್ತಾವೆ. ಅದೇ ಏನಾದ್ರೆ ಈ ರೀತಿ ಕೊಟ್ಟಿದ್ರು ಅಂತಂದ್ರೆ ಡಯಾಗ್ರಾಮ್ ಅನ್ನ ಈ ರೀತಿ ಕೊಟ್ಟಿದ್ರು ಅಂತಂದ್ರೆ ನೋಡ್ರಿ ಇದ್ರೊಳಗೆ ಎಷ್ಟು ತ್ರಿಭುಜ ಅದಾವ ಅಂತ ಹೇಳ್ರಿ ನೋಡೋಣ. ಎಷ್ಟು ತ್ರಿಭುಜ ಅದಾವ
ನಮಗೆ ನೋಡಿದ ಕೂಡಲೇ ಸಡನ್ಲಿ ಕಾಣಿಸೋದು ಎಷ್ಟು ತ್ರಿಭುಜ ಅಂತಂದ್ರೆ 4 ತ್ರಿಭುಜ ಕಾಣ್ತಾವ. ಬಟ್ ಅದ್ರೊಳಗೆ ಎಷ್ಟು ತ್ರಿಭುಜ ಅದಾವ ಅಂತಂದ್ರೆ ನೋಡ್ರಿ, ಫಸ್ಟ್ ಇದು ಒಂದು ತ್ರಿಭುಜ, ಆಮೇಲೆ ಇದು ಒಂದು ತ್ರಿಭುಜ, ಆಮೇಲೆ ಇದು ಒಂದು ತ್ರಿಭುಜ, ಆಮೇಲೆ ಇದು ಒಂದು ತ್ರಿಭುಜ. ಎಷ್ಟು ತ್ರಿಭುಜ? 4 ಕಾಣ್ಯಾವ ಇವಾಗ. ಇನ್ನು ನೆಕ್ಸ್ಟ್ ಮತ್ತೆ ನೋಡ್ರಿ, ಈ 1 ಮತ್ತು 2 ಇವೆರಡೂ ಸೇರಿ ಏನಾಗ್ತದ ಅಂತಾರ ಇಲ್ಲಿ ಒಂದು ತ್ರಿಭುಜ ಆಗ್ತದ. ಈಗ ಟೋಟಲ್ ಎಷ್ಟು ತ್ರಿಭುಜ ಆಗ್ಯಾವ? 4 ತ್ರಿಭುಜ ಆಗ್ಯಾವ. 4 ತ್ರಿಭುಜ ಆಗ್ಯಾವ. ಇನ್ನು ನೆಕ್ಸ್ಟ್ ಇಲ್ಲಿ 4 ಅದು ಅಂತಾರೆ. ಇನ್ನು ನೆಕ್ಸ್ಟ್ ಎರಡೆರಡು ಡಯಾಗ್ರಾಮ್ ಏನಾರ ಸೇರಿ ಒಂದು ತ್ರಿಭುಜ ಆಗ್ತದೆ ಅಂತ ಚೆಕ್ ಮಾಡ್ಕೋಬೇಕು. ಎರಡೆರಡು ಡಯಾಗ್ರಾಮ ಸೇರಿ ಏನಾರ ತ್ರಿಭುಜ ಆಗ್ತದೆ ಅಂತ ಚೆಕ್ ಮಾಡ್ಕೋಬೇಕು. ಹಂಗಾರೆ ನೋಡ್ರಿ, ಈ 1 ಮತ್ತು 2 ಸೇರಿ ಒಂದು ತ್ರಿಭುಜ ಆಗ್ತದೆ ಅಲ್ಲಿ ನೋಡ್ರಿ. 1 ಮತ್ತು 2 ಸೇರಿ ತ್ರಿಭುಜ ಆಗ್ತದೆ ಅಲ್ಲಿ ಚೆಕ್ ಮಾಡ್ರಿ. ನೋಡ್ರಿ 1 ಮತ್ತು 2, ಈ 1 ಮತ್ತು 2 ಸೇರಿ ಇಲ್ಲಿ ಒಂದು ತ್ರಿಭುಜ ಆಗ್ತದ. ಹಂಗಾರೆ ನೋಡ್ರಿ 1, 2 ಇದು ಒಂದು ತ್ರಿಭುಜ ಆಯ್ತಾ. ಇನ್ನು ನೆಕ್ಸ್ಟ್ ಇದಾದ ನಂತರ ನೋಡ್ರಿ, ಈ 2 ಮತ್ತು 3 ಇಲ್ಲಿ ಕೂಡ ಏನಾಗ್ತದ? ಒಂದು ತ್ರಿಭುಜ ಆಗ್ತದ. 2 ಮತ್ತು 3 ಸೇರಿ ಇದು ಕೂಡ ಒಂದು ತ್ರಿಭುಜ ಆಗ್ತದ. ಇನ್ನು ನೆಕ್ಸ್ಟ್ 3 ಮತ್ತು 4 ನೋಡ್ರಿ, ಈ 3 ಮತ್ತು 4 ಇಲ್ಲಿ ಕೂಡ ಏನಾಗ್ತದ ಅಂತಂದ್ರೆ ಒಂದು ತ್ರಿಭುಜ ಆಗ್ತದ. 3 ಮತ್ತು 4. ಇನ್ನು ನೆಕ್ಸ್ಟ್ 4 ಮತ್ತು 1 ನೋಡ್ರಿ, ಇಲ್ಲೂ ಕೂಡ ಏನಾಗ್ತದ ಅಂತಂದ್ರೆ ಒಂದು ತ್ರಿಭುಜ ಆಗ್ತದ. 4 ಮತ್ತು 1 ತ್ರಿಭುಜ ಆಗ್ತದೆ. ಇನ್ನು ಮತ್ತೆ 1 ಮತ್ತು 2 ಅಂತೇಳಿ ಹಂಗೆ ಕಂಟಿನ್ಯೂ ಮಾಡಂಗಿಲ್ಲ. ಯಾಕೆ ಮಾಡಂಗಿಲ್ಲ ಅಂತಂದ್ರೆ 1 ಮತ್ತು 2 ಆಲ್ರೆಡಿ ತೊಗೊಂಡಿವಿ. 1, 2 ಅಂದ್ರೂ ಒಂದೇ, 2 ಅಂದ್ರೂ ಒಂದೇ. ಅಲ್ಲೊಂದು ಡಯಾಗ್ರಾಮ್ ತೊಗೊಂಡಿವಿ ಅಂತಾರೆ. ಇನ್ನು ಮತ್ತೆ ಹೊಳ್ಳಿ ನಾವು ಏನು ಮಾಡಬಾರ್ದು ಅಂತಾರೆ, ಮತ್ತೆ ಹೊಳ್ಳಿ ರಿಪೀಟ್ ಕೌಂಟ್ ಮಾಡಬಾರ್ದು. ಹಂಗಾರೆ ನೋಡ್ರಿ, ಇಲ್ಲಿ ಮೊದಲು ಮೇನ್ 4 ತ್ರಿಭುಜ, ಆಮೇಲೆ ಇದೊಂದು 5, 6, 7, 8. ಹಂಗಾರೆ ಈ ಡಯಾಗ್ರಾಮ್ ಒಳಗೆ ಟೋಟಲ್ ಎಷ್ಟು ತ್ರಿಭುಜ ಅದಾವ ಅಂತಾರೆ? 8 ತ್ರಿಭುಜ ಅದಾವ. ಬಟ್ ಇಷ್ಟೆಲ್ಲ ಬಿಡಿಸೋಕ್ಕಿಂತನೂ ಈ ರೀತಿ ಡಯಾಗ್ರಾಮ್ ಬಂದು ಅಂತಂದ್ರೆ ನಾವು ಯಾವ ರೀತಿ ಬಿಡಿಸ್ಕೊಂತೀವಿ ಅಂತಾರೆ ನೋಡ್ರಿ. ಫಸ್ಟ್ಗೆ ಈ ರೀತಿ ನಂಬರ್ ಬರ್ಕೊಂತೀವಿ. 1, 2, 3, 4 4 ತ್ರಿಭುಜ ಅದಾವ ಅಂತಾರೆ. ಇಲ್ಲಿ ಏನು ಮಾಡ್ರಿ ಅಂತಾರೆ, ಇಂಟು 2 ಮಾಡಿಬಿಡ್ರಿ. 8 ತ್ರಿಭುಜ ಅದಾವ. ಎಷ್ಟು ಅದಾವ ಹೇಳ್ರಿ? 8 ಅದಾವ. ಇಲ್ಲಿ ಎನ್ಸ್ಕೋಬೇಕು. ಫಸ್ಟ್ಗೆ 1, 2, 3, 4 ಈ ರೀತಿ ಎನ್ಸ್ಕೊಂಡು ಇಂಟು 2 ಮಾಡ್ಕೊಂಡ್ರಿ ಅಂತಾರ ಮುಗಿದು ಹೋಯ್ತು. ಎಷ್ಟು ಡಯಾಗ್ರಾಮ್ ಅದಾವ ಅಂತೇಳಿ ಸಿಕ್ಬಿಡ್ತಾವ. ಹಾಗಾದ್ರೆ ಈಗ ಹೇಳ್ರಿ, ಈ ಡಯಾಗ್ರಾಮ್ ಒಳಗೆ ಎಷ್ಟು ತ್ರಿಭುಜ ಅದಾವ? ಈ ಡಯಾಗ್ರಾಮ್ ಒಳಗೆ ಎಷ್ಟು ತ್ರಿಭುಜ ಅದಾವ ಹೇಳ್ಬೇಕು ಇವಾಗ. ಜಸ್ಟ್ ಹೇಳ್ರಿ, ಇಲ್ಲಿ ಹೇಳ್ರಿ. ಇದೊಂದು ಡಯಾಗ್ರಾಮ್ ಅದ. ಇದ್ರೊಳಗೆ ಎಷ್ಟು ತ್ರಿಭುಜ ಅದಾವ? ನೋಡ್ರಿ, ಇದ್ರೊಳಗೆ ಎಷ್ಟು ತ್ರಿಭುಜ ಅದಾವ ಅಂತ ನೋಡ್ರಿ, ಎನಿಸ್ಬೋದಾ? ನೋಡ್ರಿ, ಫಸ್ಟ್ಗೆ ಇಲ್ಲಿ ನಂಬರ್ಸ್ ಬರ್ಕೋಬೇಕಂತ ಹೇಳಿದೆ ನಾನು. ಅಲ್ಲಿ ಹೆಂಗೆ ನಂಬರ್ ಬರ್ಕೊಂಡಿವಿದಲ್ಲ ಹಂಗೆ ನಂಬರ್ ಬರ್ಕೋಬೇಕು. 1, 2, 3, 4, 5, 6 ಅದಾವ ಅಂತಾರೆ. ಏನು ಮಾಡ್ಬೇಕು ಹೇಳ್ರಿ? ಡೈರೆಕ್ಟ್ 6 ಇಂಟು 2 ಮಾಡಿದ್ರಿ ಅಂತಾರ. ಇದ್ರೊಳಗೆ ಎಷ್ಟು ತ್ರಿಭುಜ ಅದಾವ ಅಂತಾರ? 12 ತ್ರಿಭುಜ ಅದಾವ್ರಿ. ಎಷ್ಟು ತ್ರಿಭುಜ ಅದಾವ? 12 ತ್ರಿಭುಜ ಅದಾವ. ಅದೇ ಏನಾದ್ರು ಈ ರೀತಿ ಡಯಾಗ್ರಾಮ್ ಇತ್ತು ಅಂತ ನೋಡ್ರಿ. ನೋಡ್ರಿ, ಇದ್ರೊಳಗೆ ಎಷ್ಟು ಡಯಾಗ್ರಾಮ್ ಅದಾವ ಅಂತಂದ್ರೆ ನೋಡ್ರಿ, ಕೌಂಟ್ ಮಾಡ್ರಿ ನೋಡೋಣ. ಎಷ್ಟು ತ್ರಿಭುಜ ಅದಾವ? ಡಯಾಗ್ರಾಮ್ ಅಂತಂದ್ರೆ ಯಾವ? ತ್ರಿಭುಜ. ಇದ್ರೊಳಗೆ ಎಷ್ಟು ತ್ರಿಭುಜಗಳದಾವ? ಫಸ್ಟಿಗೆ ನಾವು ಏನು ಮಾಡ್ಕೋಬೇಕು? ಈ ರೀತಿ ಇತ್ತು ಅಂತಂದ್ರೆ ಫಸ್ಟಿಗೆ ನಂಬರ್ ಬರ್ಕೋಬೇಕಾ? ನೋಡ್ರಿ, 1, 2, 3, 4, 5, 6, 7, 8 ಅಂತ ನೋಡ್ರಿ. ಏನು ಮಾಡ್ಕೋಬೇಕಾ? 8 ಇಂಟು 2. ಅಂದ್ರೆ ಟೋಟಲ್ ಎಷ್ಟು ತ್ರಿಭುಜ ಅದಾವ ಅಂತಂದ್ರೆ 16 ತ್ರಿಭುಜ ಅದಾವ. ಡೈರೆಕ್ಟ್ ಹೇಳ್ಬೋದು ಈ ರೀತಿ ಡಯಾಗ್ರಾಮ್ ಬಂದು ಅಂತಂದ್ರೆ. ತ್ರಿಭುಜ ಎಷ್ಟು ಅದಾವ ಅಂತಂದ್ರೆ ನಾವು ಡೈರೆಕ್ಟ್ ಏನು ಮಾಡ್ಬೋದ್ರಿ, ಅಲ್ಲಿ ಎಷ್ಟು ಕಾಣೆ ಅದಾವ ಎನ್ಸ್ಕೊಂಡು ಎಷ್ಟು ಇದ್ದಿರ್ತಾವಲ್ಲ ಇಂಟು 2 ಮಾಡಿದ್ರಿ ಅಂತಾರೆ ಅಷ್ಟು ತ್ರಿಭುಜ ಇದ್ದಿರ್ತಾವ. ನಿಮ್ಗೆ ಏನಾರ ಡೌಟ್ ಇತ್ತು ಅಂತಾರ ಆರಾಮ್ಸೆ ಕುಂತ್ಕೊಂಡು ಅವೆಲ್ಲನೂ ಬಿಡಿಸಿ ಚೆಕ್ ಮಾಡ್ರಿ. ಆಮೇಲೆ ಎಷ್ಟು ಡಯಾಗ್ರಾಮ್ ಅದಾವ ಅಂತೇಳಿ ಕಮೆಂಟ್ ಮಾಡ್ರಿ. ಓಕೆ, ಎಸ್. ಹಂಗಾರ ಈಗ ಜಸ್ಟ್ ಈ ರೀತಿ ಕೇಳಿದ್ರು ಅಂತ ನೋಡ್ರಿ, ಬರೀ ಇಂಥವ ಬರ್ತಾವೇನ್ರಿ ಅಂತಲ್ಲ, ಇನ್ನೂ ಹಲವಾರು ಬರ್ತಾವೆ ಇದ್ರೊಳಗೆ. ಎಲ್ಲಾನು ಹೇಳಲಿಕ್ಕೆ ಆಗೋದಿಲ್ಲ ಇವಾಗ. ಜಸ್ಟ್ ಈ ರೀತಿ ಚೌಕ್ ಇದ್ದಿದ್ದು ಅಷ್ಟು ಹೇಳಿನಿ. ಮತ್ತೊಮ್ಮೆ ಏನಾದರೂ ಇಂಥ ಕ್ವಶನ್ ಬಂತು ಅಂತಾರ ಅವಾಗ ಮತ್ತೊಂದಿಷ್ಟು ಇಂಥವು ಹೇಳ್ತೀನಿ ಅಂತ ಹೇಳ್ತಾ ಈ ಕ್ವಶನ್ಸನ್ನು ಸಾಲ್ವ್ ಮಾಡೋಣ ಇವಾಗ. ಹಂಗಾರೆ ಈ ಕ್ವಶನ್ದ ಆನ್ಸರ್ ಎಷ್ಟಾಗ್ತದ ನೋಡ್ರಿ. ಈ ಕ್ವಶನ್ದ ಆನ್ಸರ್ ಎಷ್ಟಾಗ್ತದ ಅಂತಂದ್ರೆ ಜಸ್ಟ್ ಈಗ ನೋಡ್ರಿ, ಈ ರೀತಿ ಅದ ಅಂತಾರೆ. ಇಲ್ಲೊಂದು ಎಷ್ಟು ತ್ರಿಭುಜ ಅದಾವ್ರಿ ಇದ್ರೊಳಗೆ? ಇದು ಎ, ಇದು ಬಿ. ಇಂಥವು ನೋಡ್ರಿ ಎಷ್ಟು ಅದಾವ ಇಲ್ಲಿ? ಇದ್ರೊಳಗೆ 2 ಅದಾವ. ಆಮೇಲೆ ಇಲ್ಲೂ ಒಂದು ನೋಡ್ರಿ, ಇದು ಒಂದು ಎ, ಇದು ಬಿ, ಇಲ್ಲೂ 2 ಅದಾವ. ನೆಕ್ಸ್ಟ್ ಇಲ್ಲೂ ಕೂಡ ಇದೊಂದು ಎ, ಇದೊಂದು ಬಿ, ಇಲ್ಲೂ 2 ಅದಾವ. ನೆಕ್ಸ್ಟ್ ಆಮೇಲೆ ಇದು ಕೂಡ ಇಲ್ಲಿ ಎ, ಇದು ಬಿ, ಇಲ್ಲೂ 2 ಅದಾವ. ಹಂಗಾರೆ ಟೋಟಲ್ ಎಷ್ಟು ಅದಾವ ರೀ ಇವಾಗ? ಇನ್ನು ನೆಕ್ಸ್ಟ್ ಮಿಡಲ್ ನೋಡ್ರಿ, ಮತ್ತು ಇಲ್ಲೂ ಒಂದು ಅಂತಾರೆ ಎ, ಬಿ ಅಂತಾರೆ, ಇಲ್ಲೂ ಎಷ್ಟಾಗ್ತಾವ? ಇದ್ರೊಳಗೆ 2 ಆಗ್ತಾವ. ಹಂಗಾರೆ ಟೋಟಲ್ ಈಗ ಜಸ್ಟ್ ಮೇನ್ ನೋಡಿದ್ದು ಎಷ್ಟಾದವು ಹೇಳ್ರಿ? 2, 4, 6, 8, 10. ಈಗ ಎಷ್ಟಾಗ್ಯಾವ ಅಂತಾರ? 10 ತ್ರಿಭುಜ ಆಗ್ಯಾವ.
ಇನ್ನು ಪ್ಲಸ್ ಮತ್ತು ಇನ್ನೇನಾರ ಯಾವಾರ ಜಾಯಿಂಟ್ ಆಗಿ ಈಗ ಒಂದೊಂದು ಇದ್ದಿದ್ದು ಚೆಕ್ ಮಾಡ್ಕೊಂಡ್ವಿ. ಆಮೇಲೆ ನಾವು ಏನು ಮಾಡ್ಕೋಬೇಕಂತಾರ ಎರಡೆರಡು ತ್ರಿಭುಜ ಸೇರಿ ಏನಾರ ಒಂದು ದೊಡ್ಡ ತ್ರಿಭುಜ ಆಗ್ಯದ ಅಂತ ಚೆಕ್ ಮಾಡ್ಕೋಬೇಕು. ಹಂಗಾರೆ ನೋಡ್ರಿ ಇಲ್ಲಿ ಎರಡೆರಡು ತ್ರಿಭುಜ ಅಂತ ನೋಡ್ರಿ ಯಾವಾರ ಆಗ್ಯಾವೇನು ನೋಡ್ರಿ 2 4 6 8 10 ತ್ರಿಭುಜ ಆಗ್ಯಾವ. ಇನ್ನು ನೆಕ್ಸ್ಟ್ ಯಾವ ರೀತಿ ಅಂತ ನೋಡ್ರಿ ಎರಡೆರಡು ಸೇರಿ ಏನಾರ ತ್ರಿಭುಜ ಆಗ್ಯಾವೇನು ನೋಡ್ರಿ ಇಲ್ಲಿ ಒಂದು ಸೆಕೆಂಡ್ ಇಲ್ಲಿ ನೋಡ್ರಿ ಇಲ್ಲೊಂದು ತ್ರಿಭುಜ ಅದ ಎ ಮತ್ತು ನೋಡ್ರಿ ಇದೊಂದು ಸೇರಿ ಎರಡೂ ಸೇರಿ ತ್ರಿಭುಜ ಆಗ್ತದೆ. ಇಲ್ಲಿ ಇದನ್ನೆಲ್ಲೂ ಕೌಂಟ್ ಮಾಡಿಲ್ಲ ನಾವು. ಇದನ್ನು ಕೌಂಟ್ ಮಾಡಿವಿ, ಇದನ್ನು ಕೌಂಟ್ ಮಾಡಿವಿ, ಇದನ್ನು ಕೌಂಟ್ ಮಾಡಿವಿ, ಇದನ್ನು ಕೌಂಟ್ ಮಾಡಿವಿ. ಬಟ್ ಇವೆರಡೂ ಸೇರಿ ಇಲ್ಲೊಂದು ತ್ರಿಭುಜ ಆಗ್ತದ ಅಂತೇಳಿ ನಾವೆಲ್ಲೂ ಕೌಂಟ್ ಮಾಡಿಲ್ಲ. ಹಂಗಂತಾರೆ ಇಲ್ಲಿ ಒಂದು ತ್ರಿಭುಜ ಆಗ್ತದ ನೋಡ್ರಿ. ಇದಕ್ಕೆ ಏನಂತ ಕೊಡ್ರಿ ಅಂತಂದ್ರೆ 1 ಅಂತ ಕೊಡ್ರಿ, 1 ಅಂತ ಕೊಡ್ರಿ. ಇನ್ನು ನೆಕ್ಸ್ಟ್ ಇದಾದ ನಂತರ ನೋಡ್ರಿ ಮತ್ತೆಲ್ಲಿ ತ್ರಿಭುಜ ಆಗ್ತದ, ಮತ್ತೆಲ್ಲಿ ತ್ರಿಭುಜ ಆಗ್ತದ ಅಂತಂದ್ರೆ ಇಲ್ಲಿ ನೋಡ್ರಿ ಇಲ್ಲಿ ಒಂದು ತ್ರಿಭುಜ ಆಗ್ತದ ಈ ರೀತಿ, ಇಲ್ಲಿ ಒಂದು ತ್ರಿಭುಜ ಆಗ್ತದಲ್ಲ. ಹಂಗಾರೆ ಇದಕ್ಕೆ 2 ಅಂತ ಹೆಸರು ಕೊಡ್ರಿ. ಆಮೇಲೆ ಇಲ್ಲಿದಾದ ನಂತರ ನೋಡ್ರಿ ಇಲ್ಲಿ ಒಂದು ತ್ರಿಭುಜ ಆಗ್ತದ, ಇದಕ್ಕೆ 3 ಅಂತ ಹೆಸರು ಕೊಡ್ರಿ. ಇನ್ನು ನೆಕ್ಸ್ಟ್ ಇದಾದ ನಂತರ ನೋಡ್ರಿ ಮತ್ತೊಂದು ಎಲ್ಲಿ ತ್ರಿಭುಜ ಆಗ್ತದ, ಎಲ್ಲಿ ತ್ರಿಭುಜ ಆಗ್ತದ ನೋಡ್ರಿ ಇಲ್ಲಿ ಒಂದಾಯ್ತು, ಇದು ಸೇರಿ ಒಂದಾಯ್ತು. ನೆಕ್ಸ್ಟ್ ಇದು ಸೇರಿ ಒಂದಾಯ್ತು, ಇದು ಸೇರಿ ಒಂದಾಯ್ತು. ಇನ್ನು ಇದು ಸೇರಿ ಒಂದಾಗ್ತದೆ ನೋಡ್ರಿ ಇಲ್ಲಿ ಒಂದು ತ್ರಿಭುಜ ಆಗ್ತದ. ಎಸ್, ಹಿಂಗ ಎಷ್ಟು ತ್ರಿಭುಜ ಆದ್ರಿ ಇಲ್ಲಿ ಇದಕ್ಕೆ 4 ಅಂತ ಹೆಸರು ಕೊಡ್ರಿ. ಇಲ್ಲಿ 4 ಆದ್ವು, ಇವಾಗ 4 ಆದ್ವಾ. ಇನ್ನು ನೆಕ್ಸ್ಟ್ ಇದಾದ ನಂತರ ಟೋಟಲ್ ನೋಡ್ರಿ ಇಲ್ಲಿ ಟೋಟಲ್ ಇಲ್ಲೊಂದು ತ್ರಿಭುಜ ಆಗ್ತದ. ಜಸ್ಟ್ ಅಬ್ಸರ್ವ್ ಮಾಡ್ರಿ ಇಲ್ಲಿ ಈ ರೀತಿ ತ್ರಿಭುಜ ಆಗ್ತದೆ ಇಲ್ಲಿ ನೋಡ್ರಿ. ಟೋಟಲ್ ಇಲ್ಲೂ ಒಂದು ತ್ರಿಭುಜ ಆಗ್ತದೆ. ಇನ್ನು ಈ ಕಡೆ ಒಂದು ಆಗ್ಯದ ಅಂತಾರೆ, ಇಲ್ಲೂ ಕೂಡ ಏನಾಗ್ತದ ಇವೆಲ್ಲಾನು ಸೇರಿ ಇಲ್ಲೂ ಒಂದು ತ್ರಿಭುಜ ಆಗ್ತದೆ. ಅಂದ್ರೆ ಎಷ್ಟು ತ್ರಿಭುಜ ಅದು ನೋಡ್ರಿ. ಇವು ಎಕ್ಸ್ಟ್ರಾ ಇವೆರಡು ಅಂತಂದ್ರೆ ಫಸ್ಟ್ಗೆ ನೋಡ್ರಿ 1 2 3 4 ಇವು 4 ಪ್ಲಸ್ ಆಮೇಲೆ ನೋಡ್ರಿ ಯಾವುದು ಅಂತಂದ್ರೆ ಇವೆರಡು, ಇದೊಂದು ದೊಡ್ಡ 2 ಅಂತಂದ್ರೆ ಎಷ್ಟಾದ್ರಿ ರೀ ಟೋಟಲ್ 10 + 4 14, 14 + 2 ಅಂತಂದ್ರೆ ಟೋಟಲ್ 16 ತ್ರಿಭುಜ ಆಗ್ತಾವೆ. ಟೋಟಲ್ ಎಷ್ಟು ತ್ರಿಭುಜ ಆಗ್ತಾವೆ ಹೇಳ್ರಿ 16 ತ್ರಿಭುಜ ಆಗ್ತಾವ. ಹಂಗಾರ ಆಪ್ಷನ್ ಯಾವುದು ಸರಿ ಆಗ್ತದ ಅಂತಾರ ಆಪ್ಷನ್ ಡಿ ಸರಿ ಆಗ್ತದ. ಹಂಗಾರ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಏನದ, ಮುಂದಿನ ಪ್ರಶ್ನೆ ನೋಡ್ರಿ ಸರಣಿಯನ್ನು ಪೂರ್ತಿಗೊಳಿಸಬೇಕಾದ ಉತ್ತರದ ಚಿತ್ರ ಯಾವುದು ಅಂತ ಕೇಳಕತ್ತಾರ. ಇಲ್ಲಿ 3 ಡಯಾಗ್ರಾಮ್ ಅನ್ನ ಕೊಟ್ಟು ಕೆಳಗಡೆ 4 ಆಪ್ಷನ್ ಅನ್ನ ಕೊಟ್ಟಿದಾರ. ಈ 4 ಆಪ್ಷನ್ ಒಳಗ ಮುಂದೆ ಬರ್ತಕ್ಕಂಥ ಸರಣಿ ಯಾವುದು ಅಂತ ನಾವು ಹೇಳ್ಬೇಕು. ಇವಾಗ ನೋಡ್ರಿ 3 ಡಯಾಗ್ರಾಮ್ ಅದಾವ. ಈ 3 ಡಯಾಗ್ರಾಮ್ ಒಳಗ ಮುಂದ ಈ ಸರಣಿಯನ್ನು ಪೂರ್ತಿ ಮಾಡ್ಬೇಕಂತ ಅಲ್ಲಿ ಏನಾದ್ರೂ ಒಂದು ಲಾಜಿಕ್ ಇರ್ತದ. ಆ ಲಾಜಿಕ್ ಏನು ಅಂತ ನಾವು ತಿಳ್ಕೊಬೇಕ್ರಿ. ಆ ಲಾಜಿಕ್ ಯಾವ ರೀತಿ ಅದ ಅಂತ ಚೆಕ್ ಮಾಡ್ರಿ. ಫಸ್ಟ್ಗೆ ನೋಡ್ರಿ ಇಲ್ಲೊಂದು ರೆಕ್ಟ್ಯಾಂಗಲ್ ಟೈಪ್ ಅದ, ಇಲ್ಲಿ ಒಂದು ಲೈನ್ ಹೇಳ್ದಾರ, ಇಲ್ಲೊಂದು ಸಣ್ಣ ಸ್ಕ್ವೇರ್ ಅದ, ಇಲ್ಲೊಂದು ರೆಕ್ಟ್ಯಾಂಗಲ್ ಅದ. ಜಸ್ಟ್ ಅಬ್ಸರ್ವ್ ಮಾಡ್ರಿ ಅಷ್ಟೇ. ಈ ರೀತಿ ಒಂದು ಡಯಾಗ್ರಾಮ್ ಇದ್ದು ಈ ಬಾನ್ ಚಿಹ್ನೆಯನ್ನ ಯಾವ ರೀತಿ ಗುರ್ತ ಮಾಡಿದಾರ ಅಂತಂದ್ರ ಈ ಲೆಂತ್ ಎಲ್ಲಿ ಜಾಸ್ತಿ ಐತಲ್ಲ ಇಲ್ಲಿ ಲೆಂತ್ ಜಾಸ್ತಿ ಐತಿ, ಇಲ್ಲಿ ಲೆಂತ್ ಕಡಿಮೆ ಐತಿ. ಲೆಂತ್ ಯಾವ ಕಡೆ ಜಾಸ್ತಿ ಅದ ಆ ಕಡೆ ಏನ್ ಮಾಡಿದಾರ ಅಂತಾರ ಆ ಬಾನ್ ಚಿಹ್ನನ್ನ ಗುರುತಿಸಿದಾರ. ಇದ ಡಯಾಗ್ರಾಮ್ ಏನಾಗ್ಯದ ಅಂತಾರ ಈ ಕಡೆ ಬಂದು ಸ್ವಲ್ಪ ಓರೆ ಆಗ್ಯದ ರೀ, ಸ್ವಲ್ಪ ಏನಾಗ್ಯದ ಓರೆ ಆಗ್ಯದ. ಬಟ್ ಚಿಹ್ನೆ ಹೆಂಗದವ ಅಂತಾರ ಅದೇ ಸೈಡ್ ಅದಾವ. ನೆಕ್ಸ್ಟ್ ಇದೇ ಡಯಾಗ್ರಾಮ್ ಮುಂದಕ್ಕೆ ಬಂದು ಏನಾಗ್ಯದ ಅಂತಾರ ಸ್ವಲ್ಪ ಮತ್ತೆ ಈ ಕಡೆ ಬೆಂಡ್ ಆಗ್ಯದ ನೋಡ್ರಿ. ಇಲ್ಲಿ ಈ ಕಡೆ ಇತ್ತು, ಇಲ್ಲಿ ಸ್ವಲ್ಪ ಅಂತಂದ್ರ ದಿಕ್ಕುಗಳು ಇರ್ತಾವಲ್ಲ, ದಿಕ್ಕುಗಳು ಇದು ಫಸ್ಟ್ ಯಾವ ರೀತಿ ಅದ ಉತ್ತರಕ್ಕದ, ಆಮೇಲೆ ಈಶಾನ್ಯಕ್ಕೆ ಹೋಗ್ಯದ, ಆಮೇಲೆ ಆ ಕಡೆ ಯಾವ್ದು ಬರಾಕತ್ತದ್ರಿ, ಯಾವ್ದು ಬರಾಕತ್ತದ ಪೂರ್ವಕ್ಕೆ ಬರಾಕತ್ತದ. ಹಂಗಾರೆ ನೆಕ್ಸ್ಟ್ ಇನ್ನು ಪೂರ್ವ ಆದ ನಂತರ ಯಾವ್ದು ಬರ್ಬೇಕ್ರಿ, ಯಾವ್ದು ಬರ್ಬೇಕ ಹಿಂಗೆ ಮೊದಲು ಹಿಂಗದ ಸಾರಿ ಇರ್ಲಿ ಮೊದಲು ಈ ಕಡೆ ಅದ, ಆಮೇಲೆ ಈ ಕಡೆ ಹೋಗ್ಯದ, ಆಮೇಲೆ ಈ ಕಡೆ ಪೂರ್ವಕ್ಕೆ ಬಂದದ. ಇನ್ನು ಆಗ್ನೇಯಕ್ಕೆ ಬರ್ಬೇಕಲ್ಲ, ಜಸ್ಟ್ ಆ ಕಡೆ ಬಂತು ಅಂದ್ರೆ ನೋಡ್ರಿ ಯಾವ ರೀತಿ ಆಗುತ್ತಾ ಈ ರೀತಿ ನೋಡ್ರಿ. ಇದೇ ಡಯಾಗ್ರಾಮ ಈಗ ಜಸ್ಟ್ ಇಲ್ಲಿ ಸ್ವಲ್ಪ ಬೆಂಡ್ ಆಗ್ಯದ, ಇಲ್ಲಿ ಸ್ವಲ್ಪ ಬೆಂಡ್ ಆಗ್ಯದ, ಇನ್ನೊಂದು ಸ್ವಲ್ಪ ಬೆಂಡ್ ಆಯ್ತು ಅಂತಾರ ಯಾವ ರೀತಿ ಬರ್ಬೇಕಂತಾರ ಇದು ಈ ರೀತಿ ಬರ್ಬೇಕು. ಈ ರೀತಿ ಬಂದು ನೋಡ್ರಿ ಈ ರೀತಿ ಬಂತು ಅಂತಾರೆ. ಬಾಣ ಚಿಹ್ನೆ ಏನು ಯಾವ ಕಡೆ ಇರ್ಬೇಕ ಕೆಳಗಡೆನೇ ಇರ್ಬೇಕು, ಅಂದ್ರೆ ಲೆಂತ್ ಯಾವ್ದು ಜಾಸ್ತಿ ಅದಲ್ಲ ಆ ಕಡೆ ಇರ್ಬೇಕ. ಹಂಗಾರೆ ನೋಡ್ರಿ ಈ ರೀತಿ ಬಾನ್ ಚಿಹ್ನೆ ಹಾಕಿದ್ರಿ ಅಂತಂದ್ರ ಈ ರೀತಿ ಇದ್ದಿದ್ದು ಡಯಾಗ್ರಾಮ್ ಎಲ್ಲ ಅದ ನೋಡ್ರಿ. ಫಸ್ಟ್ ನೋಡಿದ ಕೂಡಲೇ ಇಲ್ಲೊಂದು ಅದ, ಈ ಕಡೆ ನಾವು ಇಲ್ಲೇ ತೆಗೆದ ನಂತರ ಇಲ್ಲೇ ಬರ್ತೀವಿ. ಫಸ್ಟ್ಗೆ ಈ ಕಡೆ ಬರಂಗಿಲ್ಲ, ಇಲ್ಲಿ ತೆಗಿತಿರ್ತೀವಿ ಅಂತಾರೆ ಇಲ್ಲೇ ಬಂದು ನೋಡ್ತೀವಿ. ಇಲ್ಲಿ ನೋಡಿದಾಗ ಇಲ್ಲಿ ಹಂಗದ ಅಂತೇಳಿ ಆನ್ಸರ್ ಹಾಕಿದ್ರಿ ಅಂತಾರ ರಾಂಗ್ ಆಗ್ತದ. ಯಾಕೆ ರಾಂಗ್ ಆಗ್ತದ ಅಂತಾರ ಈ ಬಾನ್ ಚಿಹ್ನೆ ಇದ್ದಿದ್ದು ಎರಡೂ ಸೈಡ್ ನೋಡ್ರಿ, ಈ ಕಡೆ ಒಂದದ ಈ ಕಡೆ ಒಂದದ. ಬಟ್ ಇಲ್ಲಿ ಹೆಂಗದಾವ ಅಂತಾರ ಎರಡು ಒಂದೇ ಸೈಡ್ ಒಂದೇ ದಿಕ್ಕನ್ನ ತೋರ್ಸಕತ್ತಾವ.
ಆಯ್ತಾ. ಹಂಗಾರೆ ನೋಡ್ರಿ ಈ ಕಡೆ ಇಂಥದ ಇನ್ನೊಂದು ಅದ ಇಲ್ಲಿ ನೋಡ್ರಿ ಎರಡೂ ಚಿಹ್ನೆ ಯಾವ ಕಡೆ ತೋರ್ಸಾಕತ್ತವ, ಈ ಕಡೆನ ತೋರ್ಸಾಕತ್ತವ ಅಂತಂದ್ರೆ ಆಪ್ಷನ್ ಯಾವ್ದು ಸರಿ ಆಗ್ತದ ಅಂತಾರೆ, ಆಪ್ಷನ್ ಬಿ ಸರಿ ಆಗ್ತದ. ಇದು ಸರಿಯಾದ ಉತ್ತರ. ಈ ಸಿರೀಸ್ ಅನ್ನ ಕಂಪ್ಲೀಟ್ ಮಾಡ್ತಕ್ಕಂಥ ಡೈಗ್ರಾಮ್ ಯಾವುದು ಅಂತಾರೆ ಆಪ್ಷನ್ ಬಿ. ಎಸ್, ಓಕೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ರಿ ಏನದ, ಇದು ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಯಾವುದಕ್ಕೆ ಸಂಬಂಧಪಟ್ಟಿದ್ದದ ಅಂತ ನೋಡ್ರಿ, ಕೋಡಿಂಗ್ ಡಿಕೋಡಿಂಗ್ ಮೇಲೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ. ನೀವು ಯಾವುದೇ ಎಕ್ಸಾಮ್ ಬರೆದ್ರು ಕೂಡ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಕೋಡಿಂಗ್ ಡಿಕೋಡಿಂಗ್. ಯಾವುದೇ ಎಕ್ಸಾಮ್ ಬರೆದ್ರು ಕೂಡ 1 ಅಥವಾ 2 ಸ್ಟೇಟ್ ಗೌರ್ಮೆಂಟ್ ಒಳಗೆ ಇದ್ದೇ ಇರ್ತಾವ. ಇನ್ನು ಅದೇ ರೀತಿ ಸೆಂಟ್ರಲ್ ಗೌರ್ಮೆಂಟ್ ಹೋದ್ರಿ ಅಂತಂದ್ರೆ SSC GD ಕೂಡ ಇದು ಕೂಡ ಏನಪ್ಪಾ ಅಂತಾರೆ ವೆರಿ ಇಂಪಾರ್ಟೆಂಟ್ ಕ್ವಶನ್, ವೆರಿ ಇಂಪಾರ್ಟೆಂಟ್ ಚಾಪ್ಟರ್. ಏನೂ ಇಲ್ಲ ಅಂತಾರೆ 3 ರಿಂದ 4 ಪ್ರಶ್ನೆಗಳು ಬರೋ ಸಾಧ್ಯತೆ ಇರ್ತದ. ಈ ಕಾನ್ಸೆಪ್ಟ್ ಅನ್ನ ಬಿಡಿಸ್ಬೇಕಂತ ನಮಗೆ ಏನು ಗೊತ್ತಿರಬೇಕು ಅಂತಾರ ಆ ಅಲ್ಫಾಬೆಟ್ಸ್ ನಂಬರನ್ನು ಕರೆಕ್ಟಾಗಿ ತಿಳ್ಕೊಂಡಿರ್ಬೇಕ್ರಿ. ಆ ಅಲ್ಫಾಬೆಟ್ಸ್ ನಂಬರ್ ಗೊತ್ತಿತ್ತು ಅಂತಾರೆ ನಮ್ಗೆ ಅಲ್ಲಿ ಏನು ಗೊತ್ತಾಗ್ತದ ಅಂತಾರೆ ಸಡನ್ಲಿ ಅಲ್ಲಿ ಏನು ಲಾಜಿಕ್ ಕ್ರಿಯೇಟ್ ಆಗ್ಯದ ಅನ್ನೋದು ಗೊತ್ತಾಗ್ತದ. ಸಡನ್ಲಿ ಈ ಅಲ್ಫಾಬೆಟ್ಸ್ ಅನ್ನ ನೋಡಿದ್ರೆ ನಮ್ಗೆ ಏನೂ ಲಾಜಿಕ್ ಗೊತ್ತಾಗಂಗಿಲ್ಲ. ಆ ಅಲ್ಫಾಬೆಟ್ಸ್ ನಂಬರನ್ನು ಬರೆದಾಗ ಮಾತ್ರ ಅಲ್ಲಿ ಏನು ಲಾಜಿಕ್ ಐತಿ ಅಂತ ಗೊತ್ತಾಗುತ್ತೆ. ಆ ಲಾಜಿಕ್ ಗೊತ್ತಾಗಬೇಕಂದ್ರೆ ಫಸ್ಟಿಗೆ ಏನು ಮಾಡ್ರಿ ಅಂತಂದ್ರೆ ಆ ಅಲ್ಫಾಬೆಟ್ಸ್ ನಂಬರನ್ನು ಬರೀರಿ. ಆ ಅಲ್ಫಾಬೆಟ್ಸ್ ನಂಬರನ್ನು ಬರೀರಿ. ನೋಡ್ರಿ ಜಸ್ಟ್ ಇಲ್ಲಿ ಡಿ ಅನ್ನೋದು ಎಷ್ಟನೇ ಅಲ್ಫಾಬೆಟ್ಸ್ ಅಂತಂದ್ರೆ ನೋಡ್ರಿ ಬರೀರಿ ಇಲ್ಲಿ ಡಿ O C U M E N T. ನೆಕ್ಸ್ಟ್ ಏನಂತ ಬರ್ದಾರ ಅಂತಾರ EPD. ನೋಡ್ರಿ EPD VNFO U ಈ ರೀತಿ ಬರ್ದಾರ. ಈಗ ನೋಡ್ರಿ ಇಲ್ಲಿ ಡಿ ಅದ ಅಂತಂದ್ರೆ ಇ ಆಗ್ಯದ. ಇಲ್ಲಿ ಒಂದೊಂದು ಸಾರಿ ಏನಾಗ್ತದ ಅಂತಾರ ಒಂದೊಂದೇ ಸಂಖ್ಯೆಗಳನ್ನ ಮುಂದಿಂದ ಬರ್ದಿದ್ರು ಅಂತಾರ ಸಡನ್ಲಿ ಗೊತ್ತಾಗ್ತದ. ಬಟ್ ಏನಾರ 2 ಸಂಖ್ಯೆ 3 ಸಂಖ್ಯೆ 4 ಸಂಖ್ಯೆ 7 8 ಹಿಂಗೇನಾರ ಮುಂದೆ ಸ್ಕಿಪ್ ಮಾಡಿದ್ರು ಅಂತಾರ ಸಡನ್ಲಿ ನಮಗೆ ಗೊತ್ತಾಗಂಗಿಲ್ಲ. ಆ ಟೈಮ್ ಒಳಗೆ ನಮ್ಗೆ ಏನು ಮಾಡಬೇಕು ಅಂತಾರೆ ಆಲ್ಫಾಬೆಟ್ಸ್ ನಂಬರನ್ನು ಬರಿಬೇಕು. ಇಲ್ಲಿ ಜಸ್ಟ್ ಡಿ ಅಂತಂದ್ರೆ 4ನೇ ಅಲ್ಫಾಬೆಟ್, ಇ ಅಂತಂದ್ರೆ 5ನೇ ಅಲ್ಫಾಬೆಟ್. ಏನಾಗ್ಯದ ಅಂತಾರ 1 ಜಾಸ್ತಿ ಆಗ್ಯದ. ಡಿ ಮುಂದಿಂದ ಇ ಬರ್ದಾರ. ನೆಕ್ಸ್ಟ್ ನೋಡ್ರಿ ಇಲ್ಲೂ ಕೂಡ ಓ ಆದ ನಂತರ ಓ ಅನ್ನೋದು 15ನೇ ಅಲ್ಫಾಬೆಟ್, ಪಿ ಅನ್ನೋದು 16ನೇ ಅಲ್ಫಾಬೆಟ್. ಇಲ್ಲೂ ಕೂಡ 1 ಜಾಸ್ತಿ ಆಗ್ಯದ. ನೆಕ್ಸ್ಟ್ ಸಿ ಅನ್ನೋದು 3ನೇ ಅಲ್ಫಾಬೆಟ್, ಡಿ ಅನ್ನೋದು 4ನೇ ಅಲ್ಫಾಬೆಟ್. ಇಲ್ಲೂ ಕೂಡ ಏನಾಗ್ಯದ ಅಂತಾರ 1 ಜಾಸ್ತಿ ಆಗ್ಯದ. ನೆಕ್ಸ್ಟ್ ಯು ಅನ್ನೋದು ನೋಡ್ರಿ, ಯು ಅನ್ನೋದು ಎಷ್ಟನೇ ಅಕ್ಷರ ಅಂತಾರ 21ನೇ ಅಕ್ಷರ, ವಿ ಅನ್ನೋದು 22ನೇ ಅಕ್ಷರ. ಇಲ್ಲಿಯೂ ಕೂಡ ಏನಾಗ್ಯದ ಅಂತಾರ 1 ಜಾಸ್ತಿ ಆಗ್ಯದ. ಎಂ ಅನ್ನೋದು 13ನೇ ಅಕ್ಷರ, ಎನ್ ಅನ್ನೋದು 14ನೇ ಅಕ್ಷರ. ಇಲ್ಲೂ ಕೂಡ ಏನಾಗ್ಯದ ಅಂತಂದ್ರೆ 1 ಜಾಸ್ತಿ ಆಗ್ಯದ. ಇನ್ನು ನೆಕ್ಸ್ಟ್ ಇ ಆದ ನಂತರ ಯಾವ್ದು ಬರ್ತೈತಿ ಅಂತಾರ ಇ ಅನ್ನೋದು 5ನೇ ಅಕ್ಷರ, ಎಫ್ ಅನ್ನೋದು 6ನೇ ಅಕ್ಷರ. ಇಲ್ಲೂ ಕೂಡ ಏನಾಗ್ಯದ ಅಂತಾರ 1 ಜಾಸ್ತಿ ಆಗ್ಯದ. ಎನ್ ಅಂದ್ರ 14ನೇ ಅಕ್ಷರ, ಓ ಅಂತಂದ್ರ 15ನೇ ಅಕ್ಷರ. ಇಲ್ಲೂ ಕೂಡ ಏನಾಗ್ಯದ ಅಂತಾರ 1 ಜಾಸ್ತಿ ಆಗ್ಯದ. ಇನ್ನು ಟಿ ಅನ್ನೋದು 20ನೇ ಅಕ್ಷರ, ಯು ಅನ್ನೋದು 21ನೇ ಅಕ್ಷರ. ಇಲ್ಲೂ ಕೂಡ ಏನಾಗ್ಯದ ಅಂತಾರ 1 ಜಾಸ್ತಿ ಆಗ್ಯದ. ಜಸ್ಟ್ ಅಲ್ಲಿ ಏನು ಟ್ರಿಕ್ ಆಗ್ಯದ, ಏನು ಟ್ರಿಕ್ ಯೂಸ್ ಮಾಡ್ಯಾರ ಅಂತ ನಮಗೆ ಗೊತ್ತಾಗ್ಯದ. ಇನ್ನು ನೆಕ್ಸ್ಟ್ ನಾವು ಕೂಡ ಏನು ಮಾಡಬೇಕು ಅಂತಾರ ಆಯಾ ಅಲ್ಫಾಬೆಟ್ಸ್ಗೆ ಮುಂದಿನ ಅಲ್ಫಾಬೆಟ್ಸನ್ನು ಒಂದೊಂದೇ ಜಾಸ್ತಿ ಮಾಡ್ತಾ ಬರಿಬೇಕು. ಈಗ ಒಂದೊಂದೇ ಜಾಸ್ತಿ ಆಗ್ಯದ ಅನ್ನೋ ಉದ್ದೇಶಕ್ಕೆ ನಾವು ಏನು ಬರಿಬಾರ್ದು ಅಂತಾರೆ ಈ ನಂಬರ್ಸನ್ನು ಬರದೇ ಇದ್ರೂ ನಡೀತದ. ಡೈರೆಕ್ಟ್ ಮುಂದಿನ ಸಂಖ್ಯೆಯನ್ನು ಬರಿಬಹುದು. ಹಾಗಾದ್ರೆ ನೋಡ್ರಿ ಡೈರೆಕ್ಟ್ ಒಂದೊಂದೇ ಮುಂದಿನ ಸಂಖ್ಯೆಯನ್ನು ಬರೀರಿ. ಮೊದಲು ಏನದ ವೆಪನ್ಸ್ ಅನ್ನೋದನ್ನು ಬರೀರಿ. ಇಲ್ಲಿ ಮೊದಲ ನೋಡ್ರಿ ಏನದ ವೆಪನ್ಸ್ ಅದ. ವೆಪನ್ಸ್ ಅಲ್ಲಿ ನಾವು ಏನೋ ಬರಿತೀವಿ ಅಂತೇಳಿ ಅಲ್ಲಿ ಅವ್ರು ಯಾವ ರೀತಿ ಕೊಟ್ಟಿರ್ತಾರ ಅದನ್ನೇ ಬರಿಬೇಕು. ಓಕೆ, ಈಗ ಮುಂದಿನ ಅಕ್ಷರ ಬರಿಬೇಕಂತಾರೆ ನೋಡ್ರಿ ಡಬ್ಲ್ಯೂ ಆದ ನಂತರ ಯಾವ್ದು ಬರ್ತದ ಅಂತಾರ ಎಕ್ಸ್ ಬರ್ತದ. 1 ಜಾಸ್ತಿ ಮಾಡಿದ್ರಿ ಅಂತಾರೆ ಎಕ್ಸ್ ಆಗ್ತದ. ಇ ಆದ ನಂತರ ಯಾವ್ದು ಬರ್ತದ ಅಂತಾರ 6ನೇ ಅಕ್ಷರ, ಎಫ್ ಬರ್ತದ ಅದ್ರ ಮುಂದಿನ ಅಕ್ಷರ. ನೆಕ್ಸ್ಟ್ ಎ ಆದ ನಂತರ ನೋಡ್ರಿ ಯಾವ್ದು ಬರ್ತದ ಅದ್ರ ಮುಂದಿನ ಅಕ್ಷರ 1 ಅಂತಾರ ಬಿ ಬರ್ತದ. ನೆಕ್ಸ್ಟ್ ನೋಡ್ರಿ ಇವಾಗ ಎಕ್ಸ್ ಎಫ್ ಬಿ ಫಸ್ಟ್ ಗಿದ್ದಿದ್ದು ಯಾವ್ದದ ಅಂತಾರ ಆಪ್ಷನ್ ಬಿ ಒಂದಾದ. ಮುಂದಿನ ನಾವು ಬರದೇ ಇದ್ರೂ ಆನ್ಸರ್ ಅನ್ನ ಹಾಕ್ಬಹುದು. ಇಲ್ಲಿ ಎಕ್ಸ್ ಎಫ್ ಬಿ ನೋಡ್ರಿ ಎಕ್ಸ್ ಎಫ್ ಎ ಅದ, ಎಕ್ಸ್ ಎಫ್ ಬಿ ಇರೋದು ಒಂದೇ ಆನ್ಸರ್ ಐತಿ ಅಂತಂದ್ರ ಇದೇ ಪಕ್ಕ 100% ಆನ್ಸರ್ ಆಗಿರ್ತದ ಅಂತ ಹೇಳ್ಬೋದು. ಇಲ್ಲ ಅಂತ ನಾವು ಬಿಡಿಸ್ತೀವಿ ಅಂತಂದ್ರ ಬಿಡಿಸ್ರಿ, ಏನು ಬೇಡ ಅನ್ನಂಗಿಲ್ಲ. ಬಟ್ ಎಕ್ಸಾಮ್ನಾಗ ಈ ರೀತಿ ಟೈಮನ್ನು ವೇಸ್ಟ್ ಮಾಡಕ್ಕೆ ಹೋಗ್ಬೇಡ್ರಿ. ಪಿ ಆದ ನಂತರ ನೋಡ್ರಿ ಯಾವುದು ಪಿ ಅನ್ನೋದು 16 17ನೇ ಅಕ್ಷರ ಕ್ಯೂ ಬರ್ತದ. ನೆಕ್ಸ್ಟ್ ಓ ಅನ್ನೋದು 15ನೇ ಅಕ್ಷರ, ಇದಕ್ಕೆ 1 ಜಾಸ್ತಿ ಮಾಡಿದ್ರಿ ಅಂತ ನೋಡ್ರಿ ಪಿ ಬರ್ತದ.
16ನೇ ಅಕ್ಷರ, ಎನ್ ಅನ್ನೋದು 14ನೇ ಅಕ್ಷರ, ಇದಕ್ಕೊಂದು ಪ್ಲಸ್ ಜಾಸ್ತಿ ಮಾಡಿದ್ರಿ ಅಂತಂದ್ರೆ ಯಾವ್ದು ಬರ್ತದೆ ಹೇಳ್ರಿ? 15ನೇ ಅಕ್ಷರ ಓ ಬರ್ತದ. ಎಸ್ ಅನ್ನೋದು 19ನೇ ಅಕ್ಷರ, ಒಂದು ಜಾಸ್ತಿ ಮಾಡಿದ್ರಿ ಅಂತಾರೆ ಯಾವ್ದು ಬರ್ತದ ಅಂತಾರ? ಟಿ ಬರ್ತದ, 20ನೇ ಅಕ್ಷರ. ಎಕ್ಸ್ ಎಫ್ ಬಿ ಕ್ಯೂ ಪಿ ಓ ಟಿ. ನೋಡ್ರಿ ಇದು ಆಪ್ಷನ್ ಎಲ್ಲ ಐತಿ ಅಂತಾರೆ, ಆಪ್ಷನ್ ಬಿ ಒಳಗೆ ಮಾತ್ರ ಐತಿ. ಆಪ್ಷನ್ ಇದೇ ಸರಿ ಆಗ್ತದ 100%. ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ರಿ ಏನದ. ಇದು ಕೂಡ ಏನದ ಅಂತಾರೆ, ಒಂದು ನಿರ್ದಿಷ್ಟ ಭಾಷೆಯಲ್ಲಿ ನೋಡ್ರಿ, ಒಂದು ನಿರ್ದಿಷ್ಟ ಭಾಷೆಯಲ್ಲಿ CAR = 22, BIG = 88. ಇದು 88 ಅಲ್ಲ, ಎಷ್ಟು ಆಗಬೇಕು ಅಂತಾರ? 18 ಆಗ್ಬೇಕ್ರಿ. ಎಷ್ಟಾಗಬೇಕು? 18 ಆಗ್ಬೇಕು. ಮತ್ತು HEN = 27 ಆಗಿದ್ದಲ್ಲಿ ಅದೇ ಭಾಷೆಯಲ್ಲಿ CAN ಅನ್ನು ಯಾವ ರೀತಿ ಬರಿತೀರಿ ಅಂತ ಕೇಳಕತ್ತಾರ. ಹಾಗಾದ್ರೆ ಯಾವ ರೀತಿ ಬರಿಬೋದು ನೋಡ್ರಿ. ಈ ಕ್ವಶನ್ ಈಗ ನಾ ಇದಾಗ ಆಲ್ರೆಡಿನ ಹೇಳಿದೆ, ಇದಕ್ಕಿಂತ ಹಿಂದಿನ ಪ್ರಶ್ನೆ. ಕೋಡಿಂಗ್ ಡಿಕೋಡಿಂಗ್ ಬಿಡಿಸ್ಬೇಕು ಅಂತ ಆ ಆಲ್ಫಾಬೆಟ್ಸ್ ನಂಬರ್ ನಮ್ಗೆ ಗೊತ್ತಿರಬೇಕು ಅಂತ ಹೇಳಿದೆ ನಾನು. ಆಲ್ಫಾಬೆಟ್ಸ್ ಗೊತ್ತಿತ್ತು ಅಂತಾರೆ ಈಸಿಯಾಗಿ ಸಾಲ್ವ್ ಮಾಡ್ಕೋಬೋದು ಅಂತ ಹೇಳಿದೆ. ಬಟ್ ಈಗ ಏನಾದರೂ ಒಂದು ವೇಳೆ ಆ ಆಲ್ಫಾಬೆಟ್ಸ್ ನಂಬರೇ ಗೊತ್ತಿಲ್ಲ ಅಂತಾರೆ, ಈ ಕ್ವಶನ್ ಸಾಲ್ವ್ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆ ಆಗೋದಿಲ್ಲ ಅಂತಂದ್ರೆ ಇಲ್ಲಿ CAR ಅನ್ನು 22 ಅಂತ ಕೋಡ್ ಮಾಡಿದಾರ. ನೆಕ್ಸ್ಟ್ BIG ಅನ್ನು 18 ಅಂತ ಕೋಡ್ ಮಾಡಿದಾರ. ಇನ್ನು ನೆಕ್ಸ್ಟ್ HEN ಅನ್ನು 27 ಆಗಿದ್ದಲ್ಲಿ ಅದೇ ಭಾಷೆಯಲ್ಲಿ CAN ಅನ್ನು ಯಾವ ರೀತಿ ಕೋಡ್ ನೀವು ಮಾಡ್ತೀರಿ ಅಂತ ಕೇಳಿದಾರ. ಹಂಗಾರ ನೋಡ್ರಿ ಇಲ್ಲಿ ಸಿ ಅನ್ನೋದು ಎಷ್ಟನೇ ಅಲ್ಫಾಬೆಟ್ ಅಂತಂದ್ರೆ 3ನೇ ಅಲ್ಫಾಬೆಟ್. ಇನ್ನು ನೆಕ್ಸ್ಟ್ ಎ ಅನ್ನೋದು ಎಷ್ಟನೇ ಅಲ್ಫಾಬೆಟ್ ಅಂತಂದ್ರೆ 1ನೇ ಅಲ್ಫಾಬೆಟ್. ಆರ್ ಅನ್ನೋದು ಎಷ್ಟನೇ ಅಲ್ಫಾಬೆಟ್ ಅಂತಾರ? 18ನೇ ಅಲ್ಫಾಬೆಟ್. ಇವೆಲ್ಲನೂ ಕೂಡಿಸಿದಾಗ ಬರ್ತಕ್ಕಂಥ ಸಂಖ್ಯೆ ಯಾವುದು ಅಂತಂದ್ರೆ 22. ನೋಡ್ರಿ 3 1 4 4 18 ಎಷ್ಟ್ರಿ? 22 ಬರಾಕ್ತದ. ಹಂಗಾರೆ ಇದೇ ಕೋಡನ್ನು ಇಲ್ಲಿ ಅಪ್ಲೈ ಮಾಡ್ಯಾರೆಲ್ಲ ಚೆಕ್ ಮಾಡ್ಕೋಬೇಕ್ರಿ. ಇಲ್ಲೂ ಅಪ್ಲೈ ಆಗಿರ್ಬೇಕು, ಇಲ್ಲೂ ಅಪ್ಲೈ ಆಗಿರ್ಬೇಕು ಅಂದಾಗ ಮಾತ್ರ ನಾವು ಏನು ಮಾಡ್ಕೋಬೇಕಂತಾರ ಇದಕ್ಕೆ ಅಪ್ಲೈ ಮಾಡ್ಕೋಬೇಕು. ಹಂಗಾರೆ ನೋಡ್ರಿ, ಬಿ ಅನ್ನೋದು ಎಷ್ಟನೇ ಅಕ್ಷರ? 2ನೇ ಅಕ್ಷರ. ಐ ಅನ್ನೋದು 9ನೇ ಅಕ್ಷರ. ಜಿ ಅನ್ನೋದು 7ನೇ ಅಕ್ಷರ. ಇವೆರಡೂ ಕೂಡಿಸಿದ್ರಿ ಅಂತಾರೆ ಎಷ್ಟಾಗ್ತದ ಅಂತಾರ? 2 9 11 11 7 ಎಷ್ಟಾಗ್ತದ ಅಂತಾರ? 18 ಆಗ್ತದ್ರಿ. ಇದು 18 ಆಗ್ಬೇಕು, ಇದು 18 ಆಗ್ತದೆ. ಇನ್ನು ನೆಕ್ಸ್ಟ್ ಅದೇ ರೀತಿ ಎಚ್ ಅನ್ನೋದು 8ನೇ ಅಕ್ಷರ, ಇ ಅನ್ನೋದು 5ನೇ ಅಕ್ಷರ, ಎನ್ ಅನ್ನೋದು 14ನೇ ಅಕ್ಷರ. ಇವೆಲ್ಲಾನು ಕೂಡಿಸಿದಾಗ ಎಷ್ಟಾಗುತ್ತೆ ಅಂತಾರ ಚೆಕ್ ಮಾಡ್ರಿ. 8 5 13 13 14 ಎಷ್ಟಾಗ್ತದ ಅಂತಾರ? 27 ಆಗ್ತದೆ. ಹಂಗಂದ್ರೆ ನಮಗೆ ಕ್ಲಾರಿಟಿ ಸಿಕ್ತು, ಅಲ್ಲೇನು ಲಾಜಿಕ್ ಕ್ರಿಯೇಟ್ ಮಾಡ್ಯಾರ ಅಂತ ಸಿಕ್ತು. ಅವಾಗ ನಾವು ಏನು ಮಾಡ್ಕೋಬೇಕು ಅಂತಂದ್ರೆ ಈ CAN ಅನ್ನು ಯಾವ ರೀತಿ ಕೋಡ್ ಮಾಡ್ಬೋದು ಅಂತಂದ್ರೆ ಆ ಆಲ್ಫಾಬೆಟ್ಸ್ ನಂಬರನ್ನು ಬರೆದು ಪ್ಲಸ್ ಮಾಡಿದ್ರಿ ಅಂತ ನಮಗೂ ಆನ್ಸರ್ ಸಿಕ್ಬಿಡ್ತದ. ಹಂಗಾರೆ ಸಿ ಅನ್ನೋದು ಎಷ್ಟನೇ ಅಕ್ಷರ ನೋಡ್ರಿ? CAN ಅನ್ನು ಯಾವ ರೀತಿ ಬರಿತೀವಿ ಅಂತಂದ್ರೆ ನೋಡ್ರಿ, ಸಿ ಅನ್ನೋದು 3ನೇ ಅಕ್ಷರ, ಎ ಅನ್ನೋದು 1ನೇ ಅಕ್ಷರ, ಎನ್ ಅನ್ನೋದು 14ನೇ ಅಕ್ಷರ. ಹಂಗಾರೆ ಇವೆಲ್ಲಾನು ಪ್ಲಸ್ ಮಾಡಿದಿರಿ ಅಂತಾರೆ ಎಷ್ಟಾಗ್ತದ? 3 + 1 4 4 + 14 ಅಂತಾರ ಎಷ್ಟಾಗ್ತದೆ ಹೇಳ್ರಿ? 18 ಆಗ್ತದ. ಆಪ್ಷನ್ ಯಾವ್ದು ಸರಿ ಆಗ್ತದ ಅಂತಾರ? ಆಪ್ಷನ್ ಬಿ ಸರಿ ಆಗ್ತದ. ಇದು ಸರಿಯಾದ ಉತ್ತರ. ಓಕೆ, ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಏನದ ನೋಡ್ರಿ. ಮುಂದಿನ ಪ್ರಶ್ನೆ ಇವೆಲ್ಲ ನೋಡ್ರಿ, ಇಂಥ ಸಿಂಪಲ್ ಕ್ವಶನ್ PSI ಎಕ್ಸಾಮ್ ಒಳಗೆ ಕೇಳ್ತಾರೆ. ಇದೆಲ್ಲ PSI ಎಕ್ಸಾಮ್ ಒಳಗೆ ಕೇಳಿರ್ತಕ್ಕಂಥ ಪ್ರಶ್ನೆ ನೋಡ್ರಿ. ನಮ್ಗೆ PSI ಆಗ್ಲಿಕ್ಕೆ ಅರ್ಹತೆ ಐತೋ ಇಲ್ಲೋ ಅಂತ ನೀವೇ ಚೆಕ್ ಮಾಡ್ಕೊಳ್ರಿ. ಇಂಥ ಕ್ವಶನ್ ಬರಾಕತ್ತವ ಅಂತ ನಾವು ಏನು ಮಾಡ್ಬೋದು ಅಂತಾರ PSI ಎಕ್ಸಾಮನ್ನು ಕ್ರ್ಯಾಕ್ ಮಾಡ್ಬೋದು ಅಂತ ಹೇಳಕತ್ತೀನಿ ನಾನು. ಜಸ್ಟ್ ಏನಿಲ್ಲ, ಜಸ್ಟ್ ಸ್ವಲ್ಪ ಥಿಂಕ್ ಮಾಡಿದ್ರೆ ಸಾಕು ಆನ್ಸರನ್ನು ಹಾಕ್ಬೋದು. ಓಕೆ, ಎಸ್ ಮುಂದಿನ ಪ್ರಶ್ನೆ ನೋಡ್ರಿ ಏನದ. ಒಂದು ಕುಟುಂಬದ 4ರ ಸರಾಸರಿ ವಯಸ್ಸು 20 ವರ್ಷ. ಅಜ್ಜಿಯ ವಯಸ್ಸನ್ನು ಅದಕ್ಕೆ ಸೇರಿಸಿದರೆ ಸರಾಸರಿಯ ವಯಸ್ಸು 10 ವರ್ಷ ಹೆಚ್ಚಾಗುತ್ತದೆ. ಹಾಗಾದರೆ ಅಜ್ಜಿಯ ವಯಸ್ಸು ಏನು ಅಂತ ಕೇಳಕತ್ತಾರೆ. ನೋಡ್ರಿ, ಈ ಪ್ರಶ್ನೆ ಏನದ ಅಂತಂದ್ರೆ ಒಂದು ಕುಟುಂಬದ 4ರ ಸರಾಸರಿ, ಒಂದು ಕುಟುಂಬದೊಳಗ 4 ಜನ ಅದಾರ. ಆ 4 ಜನರ ವಯಸ್ಸಿನ ಸರಾಸರಿ ಎಷ್ಟದ ಅಂತಂದ್ರೆ ಎವರೇಜ್ 20 ವರ್ಷ ಅದ. ಅಜ್ಜಿಯ ವಯಸ್ಸನ್ನು ಅದಕ್ಕೆ ಸೇರಿಸಿದರೆ, ಅಜ್ಜಿಯ ವಯಸ್ಸನ್ನು ಆ ಗುಂಪಿಗೆ ಸೇರಿಸಿದರೆ ಏನಾಗ್ತದ ಅಂತಾರೆ 10 ವರ್ಷ ಹೆಚ್ಚಾಗ್ತದ. ಈಗ 4 ಜನ ಇದ್ರು, ಅಜ್ಜಿಯ ವಯಸ್ಸನ್ನು ಸೇರ್ಸಾಕತ್ತಾರ, ಸರಾಸರಿ ಒಳಗೆ ಎಷ್ಟಾಗ್ತದ ಅಂತಾರೆ 10 ವರ್ಷ ಜಾಸ್ತಿ ಆಗ್ತದ, ಇನ್ಕ್ರೀಸ್ ಆಗ್ತದ 10 ಇಯರ್ಸ್. ನೆಕ್ಸ್ಟ್ ಹಾಗಾದರೆ ಅಜ್ಜಿಯ ವಯಸ್ಸು ಕಂಡುಹಿಡಿಬೇಕಾಗ್ಯದ. ಇವಾಗ ನೋಡ್ರಿ, ಫಸ್ಟಿಗೆ ಯಾವ ರೀತಿ ಸಾಲ್ವ್ ಮಾಡ್ಕೋಬೇಕು, ಯಾವ ರೀತಿ ಸಾಲ್ವ್ ಮಾಡ್ಕೋಬೇಕು ಅಂತಂದ್ರೆ ಅಲ್ಲಿ ಇರ್ತಕ್ಕಂಥ ಕುಟುಂಬದಾಗ ಇರ್ತಕ್ಕಂಥ ಫಸ್ಟ್ ಎಷ್ಟು ಜನ ಅಂತಾರ 4 ಅಂತಾರ 4 ಜನ ಅದಾರ. ಈ 4 ಜನರದ್ದು ಸರಾಸರಿ ಎಷ್ಟು ಅಂತಂದ್ರೆ ಈ 4 ಜನರದ್ದು ಸರಾಸರಿ ಎಷ್ಟು ಅಂತಾರ ಸರಾಸರಿ 20 ವರ್ಷ. ನೋಡ್ರಿ, ಸರಾಸರಿ ಅಂತಂದ್ರೆ ಏನಿರ್ತದ ಅಂತಾರ ಒಬ್ರದ್ದು ಐತಿ ಅಂತ ತಿಳ್ಕೊಬೇಕು ನಾವು.
20 ಅಂತಾರೆ ಎಲ್ಲರದ್ದು ಕೂಡಿಸಿ ಡಿವೈಡ್ ಮಾಡಿದಾಗ 20 ವರ್ಷ ಸರಾಸರಿ ಬಂದಿರ್ತದ. ಸರಾಸರಿ 20 ಅಂತಾರ 4 ಜನರದ್ದು ಟೋಟಲ್ ವಯಸ್ಸು ಎಷ್ಟಾಗ್ತದ ಅಂತಾರ ನೋಡ್ರಿ. ಟೋಟಲ್ ವಯಸ್ಸು ಎಷ್ಟಾಗ್ತದ ಅಂತಾರ 4 × 20 ಅಂತಾರ ಟೋಟಲ್ 80 ವರ್ಷ ಆಗ್ತದೆ ರೀ. 80 ಇಯರ್ಸ್ ಆಗ್ತದೆ. ಈ 4 ಜನರದ್ದು ಟೋಟಲ್ ಎಷ್ಟು ವರ್ಷ ಆಯಿತು? 80 ಇಯರ್ಸ್ ಆಯಿತು. ಇನ್ನು ನೆಕ್ಸ್ಟ್ ಅಜ್ಜಿಯ ವಯಸ್ಸನ್ನು, ಅಜ್ಜಿ ಒಬ್ಬಕ್ಕೆ ಬರಾಕತ್ತಾಳೆ. ಈಗ ಅಜ್ಜಿಯ ವಯಸ್ಸನ್ನು ಅದಕ್ಕೆ ಸೇರಿಸಿದರೆ ಅಂದರೆ ಈಗ 4 ಜನ ಇದ್ರು, ಅಜ್ಜಿ ವಯಸ್ಸು ಅಂತ ನೋಡ್ರಿ ಎಷ್ಟು ಜನ ಆಗ್ತಾರ? 5 ಜನ ಆಗ್ತಾರ. ಇವಾಗ ಏನಾಗತ್ತದ ಅಂತಾರ ಸರಾಸರಿಯ ವಯಸ್ಸು 10 ವರ್ಷ ಹೆಚ್ಚಾಗುತ್ತದೆ. ನೋಡ್ರಿ ಯಾವ ವಯಸ್ಸು ಹೆಚ್ಚಾಗತ್ತದ ಅಂತಾರ ಸರಾಸರಿ ಒಳಗೆ 10 ವರ್ಷ ಜಾಸ್ತಿ ಆಗತ್ತದ ಅಂತ. ಈಗ 20 ಇತ್ತು, ಈಗ ಅಜ್ಜಿ ಒಬ್ಬಕ್ಕೆ ಬಂದಾಗ ಅಂತಾರೆ ನೋಡ್ರಿ 10 ವರ್ಷ ಹೆಚ್ಚಾಗತ್ತದ ಅಂದ್ರೆ 20 ಇದ್ದಿದ್ದು ಎಷ್ಟಾಗ್ತದೆ ಹೇಳ್ರಿ? 30 ಆಗ್ತದ. 5 × 30 ಅಂತಾರೆ ನೋಡ್ರಿ 3 5ರಲ್ಲಿ 15, 1 0 ಅಂತಾರೆ 150 ವರ್ಷ ಆಯಿತು. ನೋಡ್ರಿ ಈಗ ಆ ಕುಟುಂಬದೊಳಗೆ ಎಷ್ಟು ಜನ ಇದ್ರು ಅಂತಾರೆ 4 ಜನ ಇದ್ರು. 4 ಜನರ ಸರಾಸರಿ 20 ಇತ್ತು, ಅವಾಗ 80 ವರ್ಷ ಆಯಿತು. ಈಗ ಒಬ್ರು ಜಾಸ್ತಿ ಆದ್ರೆ ಹೌದಿಲ್ಲ, ಇಲ್ಲಿ ಒಬ್ರು ಜಾಸ್ತಿ ಆದರು. ಜಾಸ್ತಿ ಆದಿದ್ದಕ್ಕೆ ನೋಡ್ರಿ ಯಾರು ಜಾಸ್ತಿ ಆದರು ಅಂತಾರೆ ಅಜ್ಜಿ ಜಾಸ್ತಿ ಆದರು. ಈ ಅಜ್ಜಿ ಜಾಸ್ತಿ ಆಗಿದ್ದಕ್ಕೆ ಸರಾಸರಿ ಜಾಸ್ತಿ ಆಯಿತು. ಈ ಸರಾಸರಿ ಜಾಸ್ತಿ ಆಗಿದ್ದಕ್ಕೆ ಅವ್ರ ಟೋಟಲ್ ವಯಸ್ಸು ಕೂಡ ಜಾಸ್ತಿ ಆಯಿತು. ಎಷ್ಟು ಜಾಸ್ತಿ ಆಯ್ತು ರೀ? 80 ಇದ್ದಿದ್ದು 150 ಅಂತಾರ. ಎಷ್ಟು ಜಾಸ್ತಿ ಆಯಿತು? 70 ವರ್ಷ ಜಾಸ್ತಿ ಆಯಿತು. ಈ 70 ವರ್ಷ ಯಾಕೆ ಜಾಸ್ತಿ ಆಯಿತು ಅಂತಾರ ಅಜ್ಜಿ ಒಬ್ಬಕ್ಕೆ ಬಂದು ಸೇರಿದಾಳ ಹಂಗಂತಾರ. ಅಜ್ಜಿಯ ವಯಸ್ಸು ಎಷ್ಟು ಅಂತಾರ 70 ವರ್ಷ. ನೋಡ್ರಿ 70 ವರ್ಷದ ಅಜ್ಜಿ ಅದಾಳಲ್ಲಿ. ಆ ಅಜ್ಜಿ ವಯಸ್ಸು ಎಷ್ಟು ಅಂತಾರೆ 70 ವರ್ಷ. ಇದನ್ನ ನೀವು ಏನು ಮಾಡ್ಕೋಬಹುದು ಅಂತಾರೆ ಶಾರ್ಟ್ಕಟ್ ಆಗಿ ಇನ್ನೂ ಒಂದು ಮೆಥಡ್ ಬಿಡಿಸ್ಕೋಬಹುದು. ಯಾವ ರೀತಿ ಅಂತ ನೋಡ್ರಿ, ಸರಾಸರಿ ಎಷ್ಟದ ಫಸ್ಟ್ಗೆ? ಸರಾಸರಿ ಯಾಕೆ ಹೇಳಿದೆ ಅಂತಾರ ಒಂದೊಂದು ಸಾರಿ ಇಂಟು ಮಾಡ್ಕೊಳ್ಳೋದು ನಮ್ಗೆ ಏನಾಗ್ತದ ಅಂತಾರ ಟಫ್ ಆಗ್ತದ. ಅದಕ್ಕೆ ಸರಾಸರಿ ಎಷ್ಟದ ಅಂತಾರೆ 20 ಅದ. ಎಷ್ಟು ಜನ ಇದ್ರು ಫಸ್ಟ್ಗೆ? 4 ಜನ ಇದ್ರು. ಈ 4 ಜನರ ಸರಾಸರಿ 20 ಇತ್ತು. ಈಗ ಒಬ್ರು ಜಾಸ್ತಿ ಆಗತ್ತಾರ ಅಂತಾರ 5 ಜನ ಆದ್ರು. 5 ಜನರದ್ದು ಎಷ್ಟು ಜಾಸ್ತಿ ಆಗತ್ತದ ಅಂತಾರ ಸರಾಸರಿ ಒಳಗೆ 10 ಜಾಸ್ತಿ ಆಗತ್ತದ. 5 ಹತ್ತರಲ್ಲಿ ಎಷ್ಟು ರೀ? 5 ಹತ್ತರಲ್ಲಿ 70 ಅಂತಾರ 70 ಪ್ಲಸ್ 5 ಹತ್ತರಲ್ಲಿ ಎಷ್ಟು ರೀ? 5 ಹತ್ತರಲ್ಲಿ 70 ಅಲ್ಲ, 5 ಹತ್ತರಲ್ಲೇ ಎಷ್ಟು ಅಂತಾರೆ 5 ಹತ್ತರಲ್ಲೇ 50 ಪ್ಲಸ್ 20 ಅಂತಾರೆ ಎಷ್ಟಾಯ್ತು ರೀ? 70 ಆಯ್ತು. ಟೋಟಲ್ ಎಷ್ಟು ವರ್ಷ ಅಂತಾರೆ 70 ವರ್ಷ. ಅರ್ಥ ಆಯ್ತಲ್ಲ? ಎಸ್, ಆ ರೀತಿ ಬಿಡ್ಕೋಬೋದು. ನಾ ಕ್ಲಾಸ್ನಾಗ ಆಲ್ರೆಡಿ ಇಂಥ ಕ್ವಶನ್ಸನ್ನು ಹೇಳಿದ್ದೀನಿ, ಈಸಿಯಾಗಿ ಸಾಲ್ವ್ ಮಾಡ್ಕೋಬೋದು ರೀ. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಜಾಸ್ತಿ ಕೇಳ್ತಿರ್ತಾರೆ, ಕೇರ್ಫುಲ್ಲಿಂದ ಒಂದು ಸ್ವಲ್ಪ ನೋಡ್ಕೊಡ್ರಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ಜಂಪ್ ಆಗೋಣ. ನೋಡ್ರಿ ಯಾವ ರೀತಿ ಕ್ವಶನ್ ಅದ, ಇದು ಕೂಡ ಅನುಪಾತದ ಮೇಲೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಅದ. ಸಿಂಪಲ್ ಕ್ವಶನ್ ಅದ ರೀ. ಇಂಥ ಕ್ವಶನ್ಸ್ ಇವಾಗ ಎಲ್ಲಿ ಬರಾಕತ್ತಾವ ಅಂತಂದ್ರೆ ನವೋದಯ ಎಕ್ಸಾಮ್ ಒಳಗೆ ಬರಾಕತ್ತಾವ. ನೋಡ್ರಿ ಈ PSI ಎಕ್ಸಾಮ್ ಒಳಗೆ ಕೇಳಿರ್ತಕ್ಕಂಥ ಪ್ರಶ್ನೆಗಳು ಇವು ಈಗ ಅಲ್ಲಿ ಕೇಳಾಕತ್ತಾರ ಅಂತಾರೆ ನೋಡ್ರಿ. ಸ್ವಲ್ಪ ನೀವು ಕೂಡ ಕೇರ್ಫುಲ್ಲಿಂದ ಬಿಡಿಸ್ಕೊಡ್ರಿ. ಇಂಥ ಈಜಿ ಕ್ವಶನ್ ಕೂಡ ನಿಮಗೆ ಬರ್ತಾವ ಅಂತ ಹೇಳಕತ್ತೀನಿ ನಾನು. ನೋಡ್ರಿ ಪೆನ್ಸಿಲ್ಗಳು, ಪೆನ್ನುಗಳು ಮತ್ತು ಖಾಲಿ ಪುಸ್ತಕಗಳು ಪುಸ್ತಕದ ಅಂಗಡಿಗಳಲ್ಲಿ 10:2:3 ಅನುಪಾತದಲ್ಲಿವೆ. ನೋಡ್ರಿ ಯಾವ ಅನುಪಾತದೊಳಗದಾವ? 10:2:3 ಅನುಪಾತದಲ್ಲಿ ಅದಾವ. ಒಂದು ವೇಳೆ ಅಂಗಡಿಯಲ್ಲಿ 120 ಪೆನ್ಸಿಲ್ಗಳಿದ್ದರೆ ಖಾಲಿ ಪುಸ್ತಕಗಳ ಸಂಖ್ಯೆಯು ಎಷ್ಟಾಗುತ್ತದೆ ಅಂತ ಕೇಳಾಕತ್ತಾರ. ಖಾಲಿ ಪುಸ್ತಕಗಳ ಸಂಖ್ಯೆ ಕೇಳಾಕತ್ತಾರ ಇಲ್ಲಿ. ನೋಡ್ರಿ ಆ ಒಂದು ಅಂಗಡಿ ಅದ, ಆ ಅಂಗಡಿ ಒಳಗ 3 ಸಾಮಾನು ಅದಾವ. ಯಾವ್ಯಾವ ಅಂತಾರ ಪೆನ್ಸಿಲ್ ಅದಾವ, ಪೆನ್ ಅದಾವ ಮತ್ತು ಖಾಲಿ ಪುಸ್ತಕ ಅದಾವ. ಇನ್ನು ಆ ಅಂಗಡಿ ಒಳಗೆ ಯಾವ ರೀತಿ ಅದಾವ ಅಂತಂದ್ರೆ 10:2:3 ಅದಾವ. ನೋಡ್ರಿ 10 ಏನಾರ ಪೆನ್ಸಿಲ್ ಇದ್ವು ಅಂತಾರ, 2 ಪೆನ್ ಇರ್ತಾವ, 3 ಖಾಲಿ ಬುಕ್ ಇರ್ತಾವ. ಅರ್ಥ ಆಯ್ತಾ? ಖಾಲಿ ಪುಸ್ತಕ ಇರ್ತಾವ. ಹಂಗಂದ್ರೆ ಆ ಅಂಗಡಿ ಒಳಗೆ 120 ಪೆನ್ಸಿಲ್ ಅದಾವ ಅಂತಂದ್ರೆ ಖಾಲಿ ಪುಸ್ತಕಗಳ ಸಂಖ್ಯೆ ಕಂಡುಹಿಡಿಯೋದ. ಯಾವ ರೀತಿ ಬಿಡಿಸ್ಕೋಬೇಕು ಅಂತ ನೋಡ್ರಿ. ಫಸ್ಟ್ಗೆ ಬರ್ಕೊಡ್ರಿ ಇಲ್ಲಿ ಪೆನ್ಸಿಲ್ ಅದಾವ, ಪೆನ್ಸಿಲ್, ಆಮೇಲೆ ಪೆನ್, ಆಮೇಲೆ ಖಾಲಿ ಪುಸ್ತಕ. ಯಾವ ಹೇಳ್ರಿ? ಖಾಲಿ ಪುಸ್ತಕ ಅದಾವ. ಇನ್ನು ನೆಕ್ಸ್ಟ್ ಯಾವ ಅನುಪಾತದೊಳಗದಾವ ಅಂತಾರ 10:2:3 ಈ ಅನುಪಾತದೊಳಗೆ ಅದಾವ. ಇನ್ನು ನೆಕ್ಸ್ಟ್ ಕೊಟ್ಟಿರ್ತಕ್ಕಂಥ ಸಂಖ್ಯೆ ಯಾವ್ದ್ರದ್ದದ? ಆ ಅಂಗಡಿಯಲ್ಲಿ 120 ಪೆನ್ಸಿಲ್ ಅದಾವ. ಎಷ್ಟು ಪೆನ್ಸಿಲ್ ಅದಾವ ಹೇಳ್ರಿ? 120 ಪೆನ್ಸಿಲ್ ಅದಾವ. ಪೆನ್ಸಿಲ್ಗಳ ಅನುಪಾತ ಎಷ್ಟು ಅದ ರೀ? 10 ಅದ. ಈ 10 ಪಾರ್ಟ್ ವ್ಯಾಲ್ಯೂನ ಎಷ್ಟು ಹೇಳ್ರಿ? ಈ 10 ಪಾರ್ಟ್ ವ್ಯಾಲ್ಯೂ 120.
10 ಪೆನ್ಸ್ ನೋಡ್ರಿ ಪೆನ್ಸಿಲ್ದ ರೇಷಿಯೋ 10 ಅದ, ಪೆನ್ಸಿಲ್ದು ಒಟ್ಟು ಸಂಖ್ಯೆ 120 ಅದ ಅಂತಾರ. ಈ 10 ಪಾರ್ಟ್ ವ್ಯಾಲ್ಯೂ ಎಷ್ಟು ಹೇಳ್ರಿ 120. ಇನ್ನು ನೆಕ್ಸ್ಟ್ ಖಾಲಿ ಪುಸ್ತಕಗಳ ಸಂಖ್ಯೆ ಕೇಳಾಕತ್ತಾರ ಅಂತಾರೆ. ಖಾಲಿ ಪುಸ್ತಕದ ರೇಷಿಯೋ ಎಷ್ಟು ಅದ ರೀ 3 ಅದ. ಹಂಗಾರೆ ಈ 3 ಪಾರ್ಟ್ ವ್ಯಾಲ್ಯೂ ಎಷ್ಟು ಅಂತ ಕೇಳಾಕತ್ತಾರ. 3 ಪಾರ್ಟ್ ವ್ಯಾಲ್ಯೂ ಎಷ್ಟು ಅಂತ ಕೇಳಾಕತ್ತಾರ. ನೀವು ಇಲ್ಲೇ ಕಟ್ತಾ ಹೊಡೀರಿ, ಇಲ್ಲ ಅಂತಾರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ರಿ. ಯಾವ ರೀತಿ ಮಾಡಿದ್ರು ಆನ್ಸರ್ ಬರ್ತದ. ಹಂಗಾರೆ 10 ಎಷ್ಟರಲ್ಲೇ 120 ರೀ, 10 12ರಲ್ಲೇ 120. ಹಂಗಾರೆ 3 12ರಲ್ಲೇ ಎಷ್ಟಾಗ್ತದ ಅಂತಾರ 36 ಆಗ್ತದ. ಆ ಅಂಗಡಿ ಒಳಗಿರ್ತಕ್ಕಂಥ ಖಾಲಿ ಪುಸ್ತಕಗಳ ಸಂಖ್ಯೆ ಎಷ್ಟು ಅಂತಾರ 36. ಇಲ್ಲ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರಿ ಅಂತಾರು ಆನ್ಸರ್ ಬರ್ತದ. ಓಕೆ ನೋಡ್ರಿ, ಈ ರೀತಿ ಇಂಥ ಸಿಂಪಲ್ ಕ್ವಶನ್ ಕೂಡ ಎಕ್ಸಾಮ್ ಒಳಗೆ ಕೇಳಿದಾರ. ಯಾವ ರೀತಿ ಸಾಲ್ವ್ ಮಾಡ್ಕೋಬೇಕು ಅನ್ನೋದನ್ನ ಕರೆಕ್ಟಾಗಿ ಅರ್ಥ ಮಾಡ್ಕೊಂಡು ಬಿಡಿಸ್ರಿ ಅಂತ ಹೇಳ್ತಾ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡ್ರಿ. ಓಕೆ, ಥ್ಯಾಂಕ್ ಯು. ಇಲ್ಲಿ ಈ 8 ಕ್ವಶನ್ ಅನ್ನ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದಾರ. ಇಂಥ ಸಿಂಪಲ್ ಕ್ವಶನ್ಸ್ ಇರ್ತಾವ, ಸ್ವಲ್ಪ ಕರೆಕ್ಟಾಗಿ ಸಮಾಧಾನದಿಂದ ಪೇಷನ್ಸ್ ಇಟ್ಕೊಂಡು ಕ್ಲಾಸನ್ನು ಕೇಳ್ರಿ. ಏನಾರ ಅರ್ಥ ಆಗಲಿಲ್ಲ ಅಂತವ್ರನ್ನು ಕೇಳ್ರಿ ಅಂತ ಹೇಳ್ತಾ ಮತ್ತೆ ಮುಂದಿನ ತರಗತಿಯಲ್ಲಿ ಇನ್ನೊಂದು ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸೋಣ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.